ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳೆ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC ಹಿಡಿದು KSP, ಕೆ ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದರೂ ಪ್ಲೀಸ್ ಜಾಯ್ನ್ ಅಸ್. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಏನಪ್ಪ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆದರೆ ಉಪಯೋಗ ಸಿಗುತ್ತೆ ಅಂತಂದರೆ, ನೀವು ಡೈಲಿ ಟಾಪಿಕ್ ವೈಸ್ ಕ್ವಿಜ್ಜನ್ನು ಅಟೆಂಡ್ ಮಾಡ್ಬೋದು. ಅದಲ್ಲದೆ ಪ್ರತಿ ವಿಡಿಯೋಗಳ PDF ಸಹ ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿ ದಿನಪತ್ರಿಕೆ, ಇತ್ತೀಚಿನ ಮಾಹಿತಿ, ಉದ್ಯೋಗ ಮಾಹಿತಿ, ಇನ್ನು ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಇದು ಕೂಡ ಸೌಲಭ್ಯ ಇದೆ. ಕಾಂಪಿಟೇಟಿವ್ ರೀತಿಯ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ನೆಕ್ಸ್ಟು ಇನ್ನು ನಾವು ಯಾವ ಥರ ಮಾಡಿದ್ವಿ ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಯಾವ ಥರ ಮಾಡಿದ್ವಿ ಅಂತಂದರೆ, ಎಲ್ಲ NCERT ವಿಡಿಯೋಗಳು, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸು ಎಲ್ಲ ಬರುತ್ತೆ NCERT ಸೀರೀಸ್ನಲ್ಲಿ. ಅದೇ ರೀತಿ DSCERT ವಿಡಿಯೋಗಳು, ಇನ್ನು ಥರ್ಡ್ ಒನ್ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದಲ್ಲದೆ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ಲಾಸ್ಟ್ ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಇದೆ. ಇಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ, ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ ನೋಡಿ, ಅಲ್ಲಿ ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಈಗಾಗಲೇ SDA ಮತ್ತು FDA ಸಂಪೂರ್ಣ GK ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ. ಅದಲ್ಲದೆ PC ಮತ್ತು PSI ಪ್ರಶ್ನೆ ಪತ್ರಿಕೆ ಬಿಡಿಸಲಾಗಿದೆ, ಅಲ್ಲಿ ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ನೆಕ್ಸ್ಟು ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಲಾಂಚ್ ಮಾಡಲಾಗುವುದು. ಈಗಾಗಲೇ ಹಿಸ್ಟ್ರಿ, ಪಾಲಿಟಿ ಮತ್ತು ಸೈನ್ಸ್ ಕ್ಲಾಸ್ಗಳು, ಸ್ಪೆಷಲ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿವೆ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಕೂಡ ಕ್ಲಾಸ್ ಹೋಗ್ತಾ ಇದ್ದಾರೆ ಮೇಡಮ್ ಅವರು ಕೂಡ, ನೀವು ನೋಡ್ಬೋದು, ಅಲ್ಲಿ ಕೂಡ ಹೋಗಿ. ಈಗ ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2018ರಲ್ಲಿ ನಡೆದ KSRP ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಭಾಗ 1. ಪ್ರತಿ ವಿಡಿಯೋದಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂದರೆ, 1ರಿಂದ 50 ಪ್ರಶ್ನೆಗಳನ್ನು ಭಾಗ 1 ಮಾಡಿದ್ರೆ, ಉಳಿದ 51ರಿಂದ 100 ಪ್ರಶ್ನೆಗಳನ್ನು ಭಾಗ 2 ಅಂತ ಮಾಡಲು ಹೊರಟಿರ್ತೀವಿ. ಅಲ್ಲಿ ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್. ಇದರ ಮುಂದಿನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ನೋಡಿ, ಕಂಪೈಲರ್ ಎಂಬುದು ಆಪ್ಷನ್ಸ್ ನೋಡಿ. ಮುದ್ರಕ ಆಪ್ಷನ್ B, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ನಿಂದ ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಭಾಷಾಂತರಿಸುವ ಪ್ರೋಗ್ರಾಮು. ಆಪ್ಷನ್ C ನೋಡಿ, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ನಿಂದ ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುವ ಪ್ರೋಗ್ರಾಮು. ಆಪ್ಷನ್ D ಮೇಲಿನ ಯಾವುದು ಅಲ್ಲ. ಯಾವುದು ನೋಡಿ ಆನ್ಸರ್? ನಿಮ್ಗೆ ಕಂಪೈಲರ್ ಅಂತ ನಿಮ್ಗೆ ಗೊತ್ತಿರಬೇಕು ಯಾವುದಂತಂದರೆ ಆನ್ಸರ್ C ನೋಡಿ, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ನಿಂದ ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುವ ಪ್ರೋಗ್ರಾಮ್. ಆಪ್ಷನ್ C ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣ ವೇಗೋತ್ಕರ್ಷವು ಏನಂತ ಕೇಳಿದ್ರೆ, ಆಪ್ಷನ್ಸ್ ನೋಡಿ, ಸಮಭಾಜಕ ವೃತ್ತದಲ್ಲಿ ಇರುತ್ತದೆ. ಆಪ್ಷನ್ B ಸಮಭಾಜಕ ವೃತ್ತದಲ್ಲಿರುವುದಕ್ಕಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ C ಸಮಭಾಜಕ ವೃತ್ತದಲ್ಲಿರುವುದಕ್ಕಿಂತ ಕಡಿಮೆ ಇರುತ್ತದೆ. ಆಪ್ಷನ್ D ಶೂನ್ಯವಾಗಿರುತ್ತದೆ. ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಧ್ರುವ ಪ್ರದೇಶದಲ್ಲಿ ವೇಗೋತ್ಕರ್ಷವು ಏನಾಗಿರುತ್ತೆ ಅಂತಂದರೆ ಹೆಚ್ಚಾಗಿರುತ್ತೆ ನೋಡಿ. ಆಪ್ಷನ್ B ಯಾವುದಿದೆ ಹೆಚ್ಚಾಗಿರುವುದು, ಆಪ್ಷನ್ B ಸರಿಯಾದ ಆನ್ಸರ್ ನೋಡಿ. ಇನ್ನು ಸಮಭಾಜಕ ವೃತ್ತದಲ್ಲಿ ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ. ಧ್ರುವ ಪ್ರದೇಶದಲ್ಲಿ ವೇಗೋತ್ಕರ್ಷ ಹೆಚ್ಚಾಗಿದ್ದರೆ ಸಮಭಾಜಕ ವೃತ್ತದಲ್ಲಿ ಏನಾಗಿರುತ್ತೆ, ವೇಗೋತ್ಕರ್ಷವು ಶೂನ್ಯವಾಗಿರುತ್ತದೆ. ಇನ್ನು ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು, ಫೋರ್ಸನ್ನು ಕಂಡುಹಿಡಿದ ವಿಜ್ಞಾನಿ ಹೆಸರು ನಿಮ್ಗೆ ಗೊತ್ತಿರಬೇಕು. ನ್ಯೂಟನ್ ಅವರು ಕಂಡುಹಿಡಿದಿರ್ತಾರೆ. ಯಾರಂತಂದರೆ ನ್ಯೂಟನ್ ನೋಡಿ, ಗುರುತ್ವಾಕರ್ಷಣ ಫೋರ್ಸನ್ನು. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ಒಂದು ಏಕಮಾನ ಧನ ವಿದ್ಯುತ್ ಆವೇಶವನ್ನು ವಿದ್ಯುತ್ ಮಂಡಲದ 2 ಬಿಂದುಗಳ ನಡುವೆ ಚಲಿಸಲು ಮಾಡಿದ ಕೆಲಸವು ಈ ಕೆಳಗಿನವುಗಳಲ್ಲಿ ಯಾವುದರ ಅಳತೆಯಾಗಿದೆ? ಆಪ್ಷನ್ಸ್ ನೋಡಿ, ವಿದ್ಯುತ್ ಪ್ರವಾಹ. ಆಪ್ಷನ್ B ವಿಭವಾಂತರ. ಆಪ್ಷನ್ C ವಿದ್ಯುತ್ ರೋಧ. ಆಪ್ಷನ್ D ವಿದ್ಯುತ್ ಸಾಮರ್ಥ್ಯ. ಯಾವುದಂತಂದರೆ ನಿಮ್ಗೆ ಗೊತ್ತಿರಬೇಕು, ವಿಭವಾಂತರ ವೋಲ್ಟೇಜು ವಿದ್ಯುತ್ಗಳನ್ನು ಎದರಂತ ಹೇಳ್ತೀವಿ, ವೋಲ್ಟೇಜ್ ಮುಖಾಂತರ ನೋಡಿ. ಆಪ್ಷನ್ B ಸರಿಯಾದ ಆನ್ಸರು. ಇನ್ನು ವೋಲ್ಟೇಜ್ ಕಾರ್ಯ ಏನು ಮಾಡ್ತದೆ ಅಂದರೆ, ಚಾರ್ಜರ್ ಮತ್ತು 2 ವಿದ್ಯುತ್ ಅಂಶಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಹಾಯ ಮಾಡುತ್ತೆ ವೋಲ್ಟೇಜು. ಇನ್ನು ನಾವು ದಿನನಿತ್ಯ ಮನೆಯಲ್ಲಿ ಬಳಸುವ ಬಲ್ಬ್ಗಳು ಕೂಡ ವೋಲ್ಟೇಜಲ್ಲಿ ಇರುತ್ತೆ. ಎಷ್ಟು ವೋಲ್ಟ್ ಅಂತ ಕೇಳಿರ್ತೀವಿ ನೀವು, ಎಷ್ಟಿರುತ್ತೆ ಮನೆಯಲ್ಲಿ ಬಳಸುವ ಬಲ್ಬು? 220 ವೋಲ್ಟ್ ನೋಡಿ. ದಿನನಿತ್ಯ ಬಳಸುವ ಬಲ್ಬ್ ಕೇಳಿರ್ತಾನೆ ಎಕ್ಸಾಮಲ್ಲಿ, 220 ವೋಲ್ಟು. ನೆಕ್ಸ್ಟ್ ನೋಡಿ, 4ನೇ ಪ್ರಶ್ನೆ, ಒಂದು ಬಲ್ಬ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಬಲ್ಬ್ ಬೆಳಗುತ್ತದೆ, ಕಾರಣ? ಆಪ್ಷನ್ಸ್ ನೋಡಿ, ವಿದ್ಯುತ್ ಪ್ರವಾಹದ ವಿದ್ಯುತ್ ಪರಿಣಾಮ. ಆಪ್ಷನ್ B ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಆಪ್ಷನ್ C ವಿದ್ಯುತ್ ಪ್ರವಾಹದ ಬೆಳಕಿನ ಪರಿಣಾಮ. ಆಪ್ಷನ್ D ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ. ಯಾವುದಂತೆ ನೋಡಿ ಸರಿಯಾದ ಆನ್ಸರು? ಆಪ್ಷನ್ D ಆಗುತ್ತೆ ನೋಡಿ, ಶಾಖೋತ್ಪನ್ನದ ಪರಿಣಾಮ, ವಿದ್ಯುತ್ ಪ್ರವಾಹದ
ಶಾಖೋತ್ಪನ್ನ ಪರಿಣಾಮ. ಆಪ್ಷನ್ ಡಿ ಸರಿಯಾದ ಆನ್ಸರು. ಇನ್ನು ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಹೆಸರು ನಿಮ್ಗೆ ಗೊತ್ತಿರ್ಬೇಕು. ಯಾರು ಕಂಡುಹಿಡಿದಿರ್ತಾರೆ ಅಂದರೆ ಥಾಮಸ್ ಅಲ್ವಾ ಎಡಿಸನ್ ಮೊಟ್ಟ ಮೊದಲ ಬಾರಿಗೆ ಬಲ್ಬನ್ನು ಕಂಡುಹಿಡಿದ ವ್ಯಕ್ತಿ ಯಾರಂತಂದರೆ ಥಾಮಸ್ ಅಲ್ವಾ ಎಡಿಸನ್. ಇನ್ನು ಬಲ್ಬ್ಗಳಲ್ಲಿ ಯಾವ ಅನಿಲವನ್ನು ಬಳಸ್ತಾರೆ ಅಂತಂದರೆ ನೈಟ್ರೋಜನ್ ಮತ್ತು ಹೀಲಿಯಂಗಳನ್ನು ಬಳಸ್ತಾರೆ. ಯಾಕಂತಂದರೆ ದೀರ್ಘವಾಗಿ ಬಾಳಿಕೆ ಬರಲು ಯಾವಂತ ನೋಡಿ ನೆನಪಿಟ್ಕೊಳ್ಳೋನಿಲ್ಲ, ನೈಟ್ರೋಜನ್ ಮತ್ತು ಹೀಲಿಯಂಗಳನ್ನು ಬಳಸ್ತಾರೆ ಇತ್ತೀಚೆಗೆ ಅತಿ ಹೆಚ್ಚಾಗಿ. ನೆಕ್ಸ್ಟ್ ನೋಡಿ, ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಆಪ್ಷನ್ಸ್ ನೋಡಿ, ಹಂತ ಹಂತವಾಗಿ ಕಡಿಮೆಯಾಗುತ್ತದೆ. ಆಪ್ಷನ್ ಬಿ ಬದಲಾಗುವುದಿಲ್ಲ. ಆಪ್ಷನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ. ಆಪ್ಷನ್ ಡಿ ನಿರಂತರವಾಗಿ ಬದಲಾಗುತ್ತದೆ. ಏನಾಗಿರುತ್ತೆ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಏರಿಕೆ ಆಗಿರುತ್ತೆ ನೋಡಿ. ಆಪ್ಷನ್ ಸಿ ಸರಿಯಾದ ಆನ್ಸರು. ಅವಾಗ ಏನಿರುತ್ತೆ, ನಾರ್ಮಲ್ ವೋಲ್ಟೇಜ್ ಎಷ್ಟಿರುತ್ತೆ ಮನೆಯಲ್ಲಿ ಬಳಸುವಂಥ ಬಲ್ಬ್ಗಳು 220 ವೋಲ್ಟ್ ಅಂತ ಹೇಳಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ವಿದ್ಯುತ್ ಪ್ರವಾಹ ಆದರೆ ಏನಾಗುತ್ತೆ, ಆಟೋಮೆಟಿಕಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಸಂದರ್ಭದಾಗ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತೆ. 220 ವೋಲ್ಟ್ಗಿಂತ ಹೆಚ್ಚಾಗಿರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಬಲ್ಬ್ ಸುಡುವುದು, ವೈರ್ ಸರ್ಕ್ಯೂಟ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗಿ ಬಲ್ಬ್ಗಳೆಲ್ಲ ಸುಡುತ್ತೆ. ಯಾಕಂದರೆ ಇಲ್ಲಿ 220 ವೋಲ್ಟ್ಗಿಂತ ಹೆಚ್ಚಾಗಿ ವಿದ್ಯುತ್ ಪ್ರವಾಹ ಹರಿಯುತ್ತಿರುತ್ತೆ. ನೆಕ್ಸ್ಟ್ ನೋಡಿ, ಜಾರ್ಖಂಡಿನ ಜಂಡುಗಡ್ ಗಣಿಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಜಂಡುಗಡ್ ಗಣಿ ಯಾವುದಂತ ಪ್ರಸಿದ್ಧ ಆಗಿದೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಚಿನ್ನ, ಕಬ್ಬಿಣದ ಅದಿರು, ಮೈಕಾ, ಯುರೇನಿಯಂ. ಯಾವುದಕ್ಕಂತಂದರೆ ಜಾರ್ಖಂಡಿನ ಜಂಡುಗಡ್ ಗಣಿಯು ಯುರೇನಿಯಂ ನಿಕ್ಷೇಪ ಅತಿ ಹೆಚ್ಚಾಗಿ ಸಿಗುತ್ತೆ ಇಲ್ಲಿ ಜಾರ್ಖಂಡ್ನಲ್ಲಿ. ಇನ್ನು ಜಾರ್ಖಂಡ್ ಏನಪ್ಪ ಇನ್ನೊಂದು ವಿಶೇಷತೆ ಅಂದರೆ ಅತಿ ಹೆಚ್ಚು ಕಲ್ಲಿದ್ದಲು ಸಿಗೋ ನಿಕ್ಷೇಪ ಕೂಡ ಜಾರ್ಖಂಡ್. ನೋಡಿ ಯಾವ ಸ್ಥಳ ಕೇಳಿದ್ದಾನೆ ಒಂದು ಸಾರಿ, ಕಲ್ಲಿದ್ದಲು ನಿಕ್ಷೇಪ ಅತಿ ಹೆಚ್ಚಾಗಿ ಸಿಗುವ ಸ್ಥಳ ಅಂತಂದರೆ ಜಾರಿಯಾ. ನೋಡಿ ಜಾರ್ಖಂಡ್ನ ಜಾರಿಯಾದಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲು ಸಿಗುತ್ತೆ ಮತ್ತು ಯುರೇನಿಯಂ ಕೂಡ, ಇದು ಜಂಡುಗಡ್ ಗಣಿ ಕೂಡ ಜಾರ್ಖಂಡದಲ್ಲಿ ನೋಡಿ. ಇನ್ನು ಜಾರ್ಖಂಡದ ಪ್ರಸ್ತುತ CM ಮುಖ್ಯಮಂತ್ರಿ ನೋಡೋದಾದರೆ ಹೇಮಂತ್ ಸೊರೇನ್ ಅವರಿದ್ದಾರೆ ನೋಡಿ. ಪ್ರಸ್ತುತ ಯಾರಿದ್ದಾರೆ, ಹೇಮಂತ್ ಸೊರೇನ್. ಅವರ ರಾಜ್ಯಪಾಲರಿಗೆ ಪ್ರಸ್ತುತ ಯಾರಿದ್ದಾರೆ, ದ್ರೌಪದಿ ಮುರ್ಮು ಅವರಿದ್ದಾರೆ ಜಾರ್ಖಂಡದು. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಯುರೇನಿಯಂ ಹೆಚ್ಚಾಗಿ ಸಿಗುತ್ತೆ ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ಒಂದು ಸ್ಥಳದಲ್ಲಿ ಯುರೇನಿಯಂ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೋಡಿ ಯುರೇನಿಯಂ, ಯಾದಗಿರಿ ಜಿಲ್ಲೆಯಲ್ಲಿ. ನೆಕ್ಸ್ಟ್ ನೋಡಿ, IR 20 ಮತ್ತು ರತ್ನಗಳು ಈ ಕೆಳಗಿನ ಯಾವುದರ ತಳಿಗಳಾಗಿವೆ? ಆಪ್ಷನ್ಸ್ ನೋಡಿ, ಭತ್ತ, ಜೋಳ, ಬಾಜ್ರಾ, ಗೋಧಿ. ಯಾವುದಂತಂದರೆ ನಿಮ್ಗೆ ಗೊತ್ತಿರಬೇಕು. IR 20 ರತ್ನಗಳು ಭತ್ತದ ತಳಿಗಳಾಗಿರುತ್ತೆ, ಭತ್ತದ ತಳಿಗಳು. ಇನ್ನು ಅತಿ ಹೆಚ್ಚಾಗಿ ಭಾರತದಲ್ಲಿ ಭತ್ತ ಬೆಳೆಯುವ ರಾಜ್ಯ ನೋಡೋದಾದರೆ ಪಶ್ಚಿಮ ಬಂಗಾಳ ನೋಡಿ, ಅತಿ ಹೆಚ್ಚಾಗಿ ಭತ್ತವನ್ನು ಬೆಳೆಯುವ ರಾಜ್ಯವಾಗಿರುತ್ತೆ. ಇನ್ನು ಭಾರತದ ಭತ್ತದ ಕಣಜ ಅಂತಂದರೆ ಆಂಧ್ರ ಪ್ರದೇಶ. ಯಾವುದಂತಂದರೆ ಆಂಧ್ರ ಪ್ರದೇಶ ಭತ್ತದ ಕಣಜ, ಆದರೆ ಅತಿ ಹೆಚ್ಚಾಗಿ ಪಶ್ಚಿಮ ಬಂಗಾಳ. ಇನ್ನು ಬಾಸುಮತಿ ಅಕ್ಕಿಯನ್ನು ಬೆಳೆಯುವ ರಾಜ್ಯ ಅಂತಂದರೆ ಪಂಜಾಬ್ ನೋಡಿ. ಬಾಸುಮತಿ ಅಕ್ಕಿಯನ್ನು ಬೆಳೆಯುವ ರಾಜ್ಯ ಪಂಜಾಬ್ ನೋಡಿ. ಇನ್ನು ಕರ್ನಾಟಕದಲ್ಲಿ ಏನಿದೆ ಅಂತಂದರೆ ಭತ್ತ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ, ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಅಂತಂದರೆ ಕಾರಟಗಿಯಲ್ಲಿದೆ ನೋಡಿ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ರೈಸ್ ಟೆಕ್ನಾಲಜಿ ಪಾರ್ಕು ಕಾರಟಗಿ. ಇನ್ನು ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದರೆ ಒಡಿಸ್ಸಾದ ಕಟಕ್ ನೋಡಿ. ರೈಸ್ ರಿಸರ್ಚ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತಂದರೆ ಒರಿಸ್ಸಾದ ಕಟಕ್ದಲ್ಲಿದೆ ನೋಡಿ. ಅಕ್ಕಿ ಸಂಶೋಧನಾ ಕೇಂದ್ರ ಒಡಿಸ್ಸಾದ ಕಟಕ್ನಲ್ಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಹಳದಿ ಕ್ರಾಂತಿ ಸಂಬಂಧಿಸಿರುವುದು ಟೀ ಉತ್ಪಾದನೆ. ಆಪ್ಷನ್ ಬಿ ಎಣ್ಣೆ ಕಾಳುಗಳ ಉತ್ಪಾದನೆ. ಆಪ್ಷನ್ ಸಿ ಭತ್ತದ ಉತ್ಪಾದನೆ. ಆಪ್ಷನ್ ಡಿ ಬಾಳೆಹಣ್ಣಿನ ಉತ್ಪಾದನೆ. ಯಾವುದಂತಾರೆ ಹಳದಿ ಕ್ರಾಂತಿ ನಿಮ್ಗೆ ಗೊತ್ತಿರಬೇಕು, ಎಣ್ಣೆ ಕಾಳುಗಳ ಉತ್ಪಾದನೆ. ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಹಳದಿ ಕ್ರಾಂತಿಯ ಪಿತಾಮಹ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. ಹಳದಿ ಕ್ರಾಂತಿಯ ಪಿತಾಮಹ ಯಾರಂತಂದರೆ ಶ್ಯಾಮ್ ಪಿತ್ರೋಡ ಅವರು ಭಾರತದ ಹಳದಿ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ನೀವು ಕೇಳಿರ್ಬೇಕು, MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಹಾರ ಧಾನ್ಯಗಳ ಬೆಳವಣಿಗೆಗಾಗಿ ಹಸಿರು ಕ್ರಾಂತಿ ಸಂಬಂಧಪಟ್ಟಿರುತ್ತೆ. ಅದೇ ರೀತಿ ಕ್ಷೀರ ಕ್ರಾಂತಿ ಕೇಳ್ತಾರೆ, ಆಪರೇಷನ್ ಫ್ಲಡ್ ಅಂತಂದರೆ ವರ್ಗೀಸ್ ಕುರಿಯನ್ ಅವರು ಅದರ ಪಿತಾಮಹ. ಆದರೆ ಇದು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿರುತ್ತೆ ನೋಡಿ, ಆಪರೇಷನ್ ಫ್ಲಡ್ ಅಥವಾ ಕ್ಷೀರ ಕ್ರಾಂತಿ. ಅದೇ ರೀತಿ ನೋಡೋದಾದರೆ ರಜತ ಕ್ರಾಂತಿ ಮೊಟ್ಟೆ ಉತ್ಪಾದನೆ, ರಜತ ಕ್ರಾಂತಿ ಇದರ ಪಿತಾಮಹ ಅಂತಂದರೆ ರಜತ ಕ್ರಾಂತಿ ಮೊಟ್ಟೆ ಉತ್ಪಾದನೆ ಪಿತಾಮಹ ಅಂತಂದರೆ ಇಂದಿರಾ ಗಾಂಧಿಯವರಾಗಿರ್ತಾರೆ. ಇಂದಿರಾ ಗಾಂಧಿ ರಜತ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿ ಪಿಂಕ್ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೀನುಗಳ ಉತ್ಪಾದನೆ. ಇನ್ನು ನೀಲಿ ಕ್ರಾಂತಿ ಕೂಡ ಮೀನು ಉತ್ಪಾದನೆಗೆ ಸಂಬಂಧಪಟ್ಟಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಬ್ರಿಟಿಷ್ ಆಡಳಿತದಲ್ಲಿ ಜಾಂಬಿಯಾ ಮತ್ತು ಜುಂಬಾಂಬೆಗಳನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು. ಆಪ್ಷನ್ಸ್ ನೋಡಿ, ನೈಋತ್ಯ ಆಫ್ರಿಕಾ. ಆಪ್ಷನ್ ಬಿ ತಾಂಜೇನಿಯಾ. ಆಪ್ಷನ್ ಸಿ ರುಡೇಸಿಯಾ. ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ಅಂತ ಕೇಳಿದ್ದಾರೆ. ಯಾವುದಂತಂದರೆ
ರುಡೇಸಿಯಾ ನೋಡಿ, ಪ್ರಾಚೀನ ಹೆಸರು ರುಡೇಸಿಯಾ. ಜಿಂಬಾಬ್ವೆಯ ಪ್ರಾಚೀನ ಹೆಸರು ರುಡೇಸಿಯಾ ಅಂತ ಕರಿತಿದ್ರು. ಅದೇ ರೀತಿ ಕಾನ್ಸ್ಟಾಂಟಿನೋಪಲ್ ಅಂತ ಕೇಳ್ತಾರೆ, ಅತಿ ಹೆಚ್ಚಾಗಿ ಪೊಲೀಸ್ ಎಕ್ಸಾಮಲ್ಲಿ ಕೇಳ್ತಾರಂಥ ಪ್ರಶ್ನೆ ಯಾವುದಂತಂದ್ರೆ ಕಾನ್ಸ್ಟಾಂಟಿನೋಪಲ್ನ ಇತ್ತೀಚಿನ ಹೆಸರು ಅಂತ ಕೇಳ್ತಾರೆ, ಏನಂತಂದ್ರೆ ಇಸ್ತಾಂಬುಲ್ ನೋಡಿ. ಅದೇ ರೀತಿ ನಮ್ಮ ಕರ್ನಾಟಕದ ವಾತಾಪಿಯನ್ನು ಬಾದಾಮಿ ಅಂತ ಕರೀತಾರೆ. ಅದೇ ರೀತಿ ಕಿಸುವೊಳಲ್ ಅಂತಂದರೆ ಪಟ್ಟದ ಕಲ್ಲು ನೋಡಿ, ಕಿಸುವೊಳಲ್ ಅಂತಂದರೆ ಪಟ್ಟದ ಕಲ್ಲು. ಅದೇ ರೀತಿ ದ್ವಾರ ಸಮುದ್ರ ಅಂತಂದರೆ ಹಳೆಬೀಡು. ಇನ್ನು ದೆಹಲಿಯ ಹಳೆ ಹೆಸರು ನೋಡಿದ್ರೆ ಇಂದ್ರಪ್ರಸ್ಥ ನೋಡಿ, ದೆಹಲಿಯ ಹಳೆ ಹೆಸರು ಇಂದ್ರಪ್ರಸ್ಥ. ಇನ್ನು ಕಳಿಂಗ ಅಂತ ಕರಿತೀವಿ, ಕಳಿಂಗ ಕದನ ಅಂತ ಕರಿತೀವಿ. ಕಳಿಂಗ ಅಂತಂದರೆ ಪ್ರಸ್ತುತ ಒಡಿಸ್ಸಾ ರಾಜ್ಯವನ್ನು ಕರೀತಾರೆ. ಅದೇ ರೀತಿ ನೆದರ್ಲ್ಯಾಂಡ್ ಹಳೆಯ ಹೆಸರು ಕೇಳಿದ್ದಾನೆ ಒಂದು ಸಾರಿ, ನೆದರ್ಲ್ಯಾಂಡ್ನ ಹಳೆಯ ಹೆಸರು ಹಾಲೆಂಡ್ ನೋಡಿ, ಎಕ್ಸಾಮಲ್ಲಿ ಕೇಳಿದ್ದಾನೆ ಒಂದು ಪೊಲೀಸ್ ಎಕ್ಸಾಮಲ್ಲಿ. ನೆದರ್ಲ್ಯಾಂಡ್ನ ಹಳೆಯ ಹೆಸರು ಹಾಲೆಂಡು. ನೆಕ್ಸ್ಟ್ ನೋಡಿ 10ನೇ ಪ್ರಶ್ನೆ, ಕಾರಕೋರಂ ಹೆದ್ದಾರಿಯು ಯಾವ 2 ದೇಶಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ಸ್ ನೋಡಿ, ಭಾರತ ಮತ್ತು ನೇಪಾಳ, ಆಪ್ಷನ್ ಬಿ ಭಾರತ ಮತ್ತು ಚೀನಾ, ಆಪ್ಷನ್ ಸಿ ಚೀನಾ ಮತ್ತು ಪಾಕಿಸ್ತಾನ್, ಆಪ್ಷನ್ ಡಿ ಭಾರತ ಮತ್ತು ಬಾಂಗ್ಲಾದೇಶ. ಯಾವುದಂತಂದರೆ ಗೊತ್ತಿರಬೇಕು ನಿಮಗೆ. ಸರಿಯಾದ ಆನ್ಸರು ಚೀನಾ ಮತ್ತು ಪಾಕಿಸ್ತಾನಗಳ ನಡುವೆ ಕಾರಕೋರಂ ಹೆದ್ದಾರಿ ಹಾದು ಹೋಗಿರುತ್ತೆ. ಅದೇ ರೀತಿ ಇತ್ತೀಚೆಗೆ ಚೀನಾ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಒನ್ ಬೆಲ್ಟ್ ಒನ್ ರೋಡ್ ಅಂತಂದ ರಸ್ತೆ ನಡೆಯುತ್ತಿದೆ. ಒನ್ ಬೆಲ್ಟ್ ಒನ್ ರೋಡ್ ನೋಡಿ, ಎಕ್ಸಾಮಲ್ಲಿ ಕೇಳಿದ್ದಾನೆ. ಒನ್ ಬೆಲ್ಟ್ ಒನ್ ರೋಡ್ ಇದು ಯಾವ ದೇಶಗಳ ನಡುವೆ ಒಪ್ಪಂದ ಆಗಿದೆ ಅಂತ ರಸ್ತೆ ನಡೆದಿದೆ ಅಂದರೆ ಪಾಕಿಸ್ತಾನ ಮತ್ತು ಚೈನಾ ನಡುವೆ ಒನ್ ಬೆಲ್ಟ್ ಒನ್ ರೋಡು. ನೆಕ್ಸ್ಟ್ ನೋಡಿ, ಪ್ಯಾಲಿ ಮೆಟಾಲಿಕ್ ನ್ಯಾಡ್ಯೂಲ್ದಲ್ಲಿ ಪ್ರಧಾನವಾಗಿ ಒಳಗೊಂಡಿರುವಂಥದ್ದು. ಆಪ್ಷನ್ಸ್ ನೋಡಿ, ಕ್ಯಾಲ್ಸಿಯಂ, ಆಪ್ಷನ್ ಬಿ ಮ್ಯಾಗ್ನೀಸಿಯಂ, ಆಪ್ಷನ್ ಸಿ ಮ್ಯಾಂಗನೀಸ್, ಆಪ್ಷನ್ ಡಿ ತಾಮ್ರ. ಯಾವುದಂತಂದರೆ ಪ್ರಮುಖವಾಗಿ ಮ್ಯಾಂಗನೀಸ್ ಒಳಗೊಂಡಿರುತ್ತೆ. 11ನೇ ಆನ್ಸರು ಸಿ ಮ್ಯಾಂಗನೀಸು. ಇದರ ಅಣುಸೂತ್ರ ನೋಡೋದಾದ್ರೆ ಮ್ಯಾಂಗನೀಸ್ ಅಣುಸೂತ್ರ Mn ನೋಡಿ, ಮ್ಯಾಂಗನೀಸ್ದು ಅಣುಸೂತ್ರ Mn. ಇದರ ಅಟೋಮಿಕ್ ನಂಬರ್ ನೋಡೋದಾದ್ರೆ 25. ಇದರ ಅಟೋಮಿಕ್ ನಂಬರ್ ಅಣುಸೂತ್ರ ಪರಮಾಣು ಸಂಖ್ಯೆ 25, ಅಣುಸೂತ್ರ Mn. ಆದರೆ ಇನ್ನು ಅತಿ ಹೆಚ್ಚಾಗಿ ಮ್ಯಾಂಗನೀಸ್ ಸಿಗುವ ರಾಜ್ಯ ನೋಡೋದಾದರೆ ಒಡಿಸ್ಸಾ ನೋಡಿ, ಒಡಿಸ್ಸಾದಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗನೀಸ್ ನಿಕ್ಷೇಪ ಹೊಂದಿದೆ. ಸೆಕೆಂಡ್ ನೋಡೋದಾದ್ರೆ ಮಹಾರಾಷ್ಟ್ರ, ಫಸ್ಟು ಒಡಿಸ್ಸಾ, ಸೆಕೆಂಡು ಮಹಾರಾಷ್ಟ್ರ. ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಸಿಗ್ತದೆ ಅಂತಂದರೆ ಬಳ್ಳಾರಿಯಲ್ಲಿ ಕೇಳಿರ್ತೀರಿ ಹೆಸರು. ಬಳ್ಳಾರಿಯ ಜಿಲ್ಲೆಯ ಸೊಂಡೂರಿನಲ್ಲಿ ಮ್ಯಾಂಗನೀಸ್ ನಿಕ್ಷೇಪ ಇದೆ, ಮ್ಯಾಂಗನೀಸ್ ನಿಕ್ಷೇಪ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, ಆಳ ಸಮುದ್ರದಲ್ಲಿ ಮುಳುಗುಗಾರರು ಉಸಿರಾಡಲು ಬಳಸುವ ಮಿಶ್ರಣ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಗೊತ್ತಾಗುತ್ತೆ. ಆಮ್ಲಜನಕ ಮತ್ತು ಹೀಲಿಯಂ, ಆಪ್ಷನ್ ಬಿ ಆಮ್ಲಜನಕ ಮತ್ತು ಜಲಜನಕ, ಆಪ್ಷನ್ ಸಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಆಮ್ಲಜನಕ ಹೀಲಿಯಂ ಮತ್ತು ಸಾರಜನಕ. ಯಾವುದಂತ ನಿಮ್ಗೆ ಗೊತ್ತಾಗಿರುತ್ತೆ. ಆಪ್ಷನ್ಸು ಡಿ ನೋಡಿ, ಸರಿಯಾದ ಆನ್ಸರು ಆಮ್ಲಜನಕ, ಹೀಲಿಯಂ ಮತ್ತು ಸಾರಜನಕಗಳನ್ನು ಬಳಸುತ್ತಾರೆ. ಇನ್ನು ಭೂಮಿಯಲ್ಲಿ ಅತಿ ಹೆಚ್ಚಾಗಿ ಸಿಗುವುದು ಯಾವುದಂತಾರೆ ಭೂಮಿಯಲ್ಲಿ ಸಿಗೋದು, ಭೂಮಿಯ ಆಳದಲ್ಲಿ ಸಿಗೋದು ಅತಿ ಹೆಚ್ಚಾಗಿ ಅನಿಲ ನೋಡೋದಾದ್ರೆ ಭೂಮಿಯಲ್ಲಿ ಯಾವುದು ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಆಕ್ಸಿಜನ್ನು ಭೂಮಿಯಲ್ಲಿ ಫಸ್ಟ್ ಸಿಗೋದು ಆಕ್ಸಿಜನ್ನು, ಸೆಕೆಂಡ್ ಸಿಲಿಕಾನು. ಇನ್ನು ಭೂಮಿಯ ವಾತಾವರಣದಲ್ಲಿ ನೋಡೋದಾದರೆ ಯಾವುದಿರುತ್ತೆ, ವಾತಾವರಣದಲ್ಲಿ ನೋಡೋದಾದರೆ ನೈಟ್ರೋಜನ್ನು ಅತಿ ಹೆಚ್ಚಾಗಿ ಸಿಗುವ ಅನಿಲ ನೋಡಿ. ವಾತಾವರಣದಲ್ಲಿ, ಭೂಮಿಯ ವಾತಾವರಣದಲ್ಲಿ ನೈಟ್ರೋಜನು, ಭೂಮಿಯ ಪದರದಲ್ಲಿ ಸಿಗುವುದು ಆಕ್ಸಿಜನ್ನು, ಸೆಕೆಂಡ್ ಸಿಲಿಕಾನು. ಜಾಸ್ತಿ ಜನ ಸಿಲಿಕಾನ್ ಹಾಕಿ ಬರ್ತಾರೆ, ಅದು ತಪ್ಪು. ಯಾಕಂದರೆ ಭೂಮಿಯ ಆಳದಲ್ಲಿ ಸಿಗುವುದು ಅತಿ ಹೆಚ್ಚಾಗಿ ಆಕ್ಸಿಜನ್ನು. ಇನ್ನು ಯೂನಿವರ್ಸ್ನಲ್ಲಿ ಯೂನಿವರ್ಸ್ನಲ್ಲಿ ಕಂಡು ಬರುವುದು ಯಾವುದಂತಂದರೆ ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿದ ಯೂನಿವರ್ಸ್ನಲ್ಲಿ ಕಂಡು ಬರುವುದು ಹೈಡ್ರೋಜನ್ ನೋಡಿ, ಅತಿ ಹೆಚ್ಚಾಗಿ ಕಂಡು ಬರುವುದು ಹೈಡ್ರೋಜನ್ನು. ಇನ್ನು ಮಾನವನ ದೇಹದಲ್ಲಿ ಕಂಡು ಬರುವುದು ಯಾವುದಂತಂದರೆ ಆಕ್ಸಿಜನ್ ನೋಡಿ, ಮಾನವನ ದೇಹದಲ್ಲಿ ಕಂಡು ಬರುವ ಅನಿಲ ಯಾವುದಂತಂದರೆ ಆಕ್ಸಿಜನ್ನು. ನೆಕ್ಸ್ಟ್ ನೋಡಿ, ಕಾರ್ಬೋಹೈಡ್ರೇಟ್ ಹೊಂದಿರುವ ಜಲಜನಕ ಮತ್ತು ಆಮ್ಲಜನಕದ ಅಣುವಿನ ಅನುಪಾತ ಅಂತ ಕೇಳಿದ್ದಾರೆ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ, 1:2, 1:1, 1:4, 2:3. ಯಾವುದಂತಂದರೆ ಸರಿಯಾದ ಆನ್ಸರು ನಿಮಗೆ ಗೊತ್ತಿರಬೇಕು 1:2 ನೋಡಿ, ಆಪ್ಷನ್ ಎ ಸರಿಯಾದ ಆನ್ಸರು. ಇವು ಕಾರ್ಬೋಹೈಡ್ರೇಟ್ಸ್ ವಿಧಗಳು ನೋಡೋದಾದರೆ ಕಾರ್ಬೋಹೈಡ್ರೇಟ್ಸಲ್ಲಿ 3 ವಿಧಗಳನ್ನು ನೋಡ್ತೀವಿ. ಯಾವಂತಂದರೆ ಸೆಲ್ಯುಲೋಸು, ಲಿಪಿಡ್ಸು, ಸ್ಯಾಕರೈಡ್ಸು. ಇನ್ನು ಸ್ಯಾಕರೈಡ್ಸ್ಗಳಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ತೀವಿ, ಮೋನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್. ಒಟ್ಟು 3 ವಿಧಗಳು ಅಲ್ಲಿ. ಇನ್ನು ಮೋನೋಸ್ಯಾಕರೈಡ್ಗಳಲ್ಲಿ ಯಾವುದಂತಂದರೆ ಗ್ಲೂಕೋಸು, ಫ್ರುಕ್ಟೋಸು, ಲ್ಯಾಕ್ಟೋಸು ನೋಡಿರ್ತೀವಿ. ಗ್ಲೂಕೋಸ್ ಅಣುಸೂತ್ರ ಕೇಳಿದಾನೆ, ಗ್ಲೂಕೋಸು ಮತ್ತು ಫ್ರುಕ್ಟೋಸ್ನ ಅಣುಸೂತ್ರ ಎರಡು ಎಕ್ಸಾಮಲ್ಲಿ ಬಂದಿವೆ ಕ್ವಶನು. ಗ್ಲೂಕೋಸ್ ಅಣುಸೂತ್ರ C6H12O6. ಇದು ಕೂಡ ಫ್ರುಕ್ಟೋಸ್ನ ಅಣುಸೂತ್ರ ಆಗಿರುತ್ತೆ ನೋಡಿ, ಫ್ರುಕ್ಟೋಸು ಮತ್ತು ಗ್ಲೂಕೋಸ್ದು. ಇನ್ನು ಸಿಹಿಯಾದ ಹಾಲಿನಲ್ಲಿ ಕಂಡುಬರುವ ಸಕ್ಕರೆಡ್ ಯಾವುದಂತಂದರೆ ಲ್ಯಾಕ್ಟೋಸ್ ನೋಡಿ, ಲ್ಯಾಕ್ಟೋಸು. ನೆಕ್ಸ್ಟ್ ನೋಡಿ, ಮುತ್ತು ಮುಖ್ಯವಾಗಿ ಈ ಕೆಳಕಂಡ ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ಸ್ ನೋಡಿ, ಪ್ರೋಟೀನ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಲಿಕಾ,
ಸೋಡಿಯಂ ಕಾರ್ಬೋನೇಟ್. ಈ ಮುತ್ತು ಅಂತಂದರೆ ಪರ್ಲು, ಇಂಗ್ಲೀಷ್ನಲ್ಲಿ ಪರ್ಲ್ ಅಂತ ಕರೀತಾರೆ. PARL ಪರ್ಲ್ ಮುತ್ತು. ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಯಾವುದಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಿಂದ ಮುತ್ತು ಮಾಡಲ್ಪಟ್ಟಿರುತ್ತೆ. ಇನ್ನು ಹೈದರಾಬಾದ್ ನಗರವನ್ನು ಏನಂತ ಕರಿತೀವಿ? ಮುತ್ತಿನ ನಗರ ಅಂತ ಕರಿತೀವಿ. ಯಾವ ನಗರವನ್ನು ಮುತ್ತಿನ ನಗರ ಅಂತ ಕರಿತೀವಿ ಅಂತಂದರೆ ಹೈದರಾಬಾದ್ ನಗರವನ್ನು ಮುತ್ತಿನ ನಗರ ಅಂತ ಕರಿತೀವಿ. ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಣು ಸೂತ್ರ ನೋಡೋದಾದ್ರೆ CaCO3 ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ನೆಕ್ಸ್ಟ್ ನೋಡಿ 15ನೇ ಪ್ರಶ್ನೆ. 4 ಡಿಗ್ರಿದಲ್ಲಿ ನೀರಿನ ಗರಿಷ್ಠ ಮಟ್ಟವು ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡಿ: ನಿರ್ದಿಷ್ಟ ಶಾಖ, ಆಪ್ಷನ್ ಬಿ ಪರಿಮಾಣ, ಆಪ್ಷನ್ ಸಿ ಸಾಂದ್ರತೆ, ಆಪ್ಷನ್ ಡಿ ಆವಿಯ ಒತ್ತಡ ಅಂತ ಕೇಳಿದರೆ ಯಾವುದಂತಂದರೆ ಸಾಂದ್ರತೆ ಆಗಿರುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ನೀರಿಂದು ಸಾಂದ್ರತೆಯನ್ನು ಹೊಂದಿರುತ್ತೆ. ಇನ್ನು ನೀರಿನ ಅಣುಸೂತ್ರ ನೋಡೋದ್ರೆ ನಿಮ್ಗೆ ಗೊತ್ತಿರಬೇಕು. ನೀರಿನ ಅಣುಸೂತ್ರ H2O. ಹೈಡ್ರೋಜನ್ ಪ್ರಮಾಣ 2ರಷ್ಟಾದರೆ ಆಕ್ಸಿಜನ್ ಪ್ರಮಾಣ ಎಷ್ಟಿರುತ್ತೆ? 1. ಇದನ್ನು ನಿರೂಪಿಸಿಕೊಟ್ಟ ಮೊದಲ ವ್ಯಕ್ತಿ ಯಾರಂತಂದರೆ ಹೆನ್ರಿ ಕ್ಯಾವೆಂಡಿಶ್. ನೋಡಿ, ನೀರಿನ ಅಣುಸೂತ್ರವನ್ನು ಹೇಳಿಕೊಟ್ಟ ವಿಜ್ಞಾನಿ ನೋಡಿದ್ರೆ ಹೆನ್ರಿ ಕ್ಯಾವೆಂಡಿಶು. ಇನ್ನು ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು ಎಷ್ಟಿರುತ್ತೆ ನೀರಿಂದಂತ? 100 ಡಿಗ್ರಿ ಸೆಲ್ಸಿಯಸ್ಸು. ಇನ್ನು ಘನ ಫ್ರೀಸಿಂಗ್ ಪಾಯಿಂಟ್ ಅಂತ ಕೇಳಿರ್ತೀವಿ. ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 0 ಡಿಗ್ರಿ. ನೋಡಿ, ಫ್ರೀಸಿಂಗ್ ಪಾಯಿಂಟು 0 ಡಿಗ್ರಿಯನ್ನು ಹೊಂದಿರುತ್ತೆ ನೀರಿನ ಘನ. ಫ್ರೀಸಿಂಗ್ ಪಾಯಿಂಟ್ ಅಂತ ಕೇಳ್ತಾರೆ. ಫ್ರೀಸಿಂಗ್ ಪಾಯಿಂಟ್ ಅಂದರೆ ನೀರು ಘನ ಆಗುವುದು ಎಷ್ಟು ಡಿಗ್ರಿಯಲ್ಲಿ ಅಂತಂದರೆ 0 ಡಿಗ್ರಿಯಲ್ಲಿ. ನೆಕ್ಸ್ಟ್ ನೋಡಿ 16ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾರೆ. ನೋಡಿ ಹೇಳ್ತೀನಿ, ಓದ್ಕೋತೀನಿ ಒಂದ್ಸಾರಿ. ಆಪ್ಷನ್ಸ್ಗಳನ್ನು ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್, ಇದು ವಿಶಾಖಪಟ್ಟಣದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇದು ಬೆಂಗಳೂರು ಅಂತ ಹೇಳ್ತಾರೆ. ಆಪ್ಷನ್ ಸಿ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ನವದೆಹಲಿ ಅಂತ ಹೇಳ್ತಾರೆ. ಆಪ್ಷನ್ ಡಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ಮೈಸೂರು ಅಂತ ಹೇಳ್ತಾರೆ. ನೀವು ಇದರ ಬಗ್ಗೆ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವುದಂತ ಕರೆಕ್ಟ್ ಆನ್ಸರ್ ಅಂತ. ಯಾವುದು ತಪ್ಪಾಗಿರೋದು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ವಿಶಾಖಪಟ್ಟಣ ಅಂತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಎಲ್ಲಿದೆ ಅಂತಂದರೆ ಡೆಹ್ರಾಡೂನ್ನಲ್ಲಿದೆ. ನೋಡಿ, ಎಲ್ಲಿದೆ? ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತೆ. ಉತ್ತರಾಖಂಡದ ಡೆಹ್ರಾಡೂನಲ್ಲಿ ಕಂಡುಬರುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗು. ಇನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಬೆಂಗಳೂರಿನಲ್ಲಿದೆ. ಯಾವಾಗ ಪ್ರಾರಂಭಗೊಂಡಿದೆ ಅಂತ ನಿಮ್ಗೆ ಎಕ್ಸಾಮಲ್ಲಿ ಕೇಳಿದರೆ, ಒಂದ್ಸಾರಿ PSI ಎಕ್ಸಾಮಲ್ಲಿ ಕೇಳಿದರೆ 1909ರಲ್ಲಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ನಮ್ಮ ಮೈಸೂರಿನಲ್ಲಿದೆ. ನೋಡಿ, ಇದು ಕೂಡ. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರನ್ನು ಕೇಳಿದಾನೆ. ಆಪ್ಷನ್ಸ್ ನೋಡಿ: ಸಾಗಾ, ಪರಮ್ 8000, ಏಕ, ಪರಮ್ ಯುವ. ಯಾವುದಂತಂದರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತಂದರೆ ಪರಮ 8000. ಆಪ್ಷನ್ ಬಿ ಸರಿಯಾದ ಆನ್ಸರ್. ನೋಡಿ, ನೆಕ್ಸ್ಟ್ ನೋಡಿ. ಇನ್ನು ಇದು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತದೆ ಅಂತ ಕೇಳ್ತಾನೆ. ಸೂಪರ್ ಕಂಪ್ಯೂಟರ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಷ್ಟಾಗಂತಂದರೆ 1988ರಲ್ಲಿ CDAC ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರುತ್ತೆ. ಮೊದಲ ಸೂಪರ್ ಕಂಪ್ಯೂಟರ್ ಪರಮ 8000. ಇದನ್ನು ಅಭಿವೃದ್ಧಿಪಡಿಸಿದಂಥ ಸಂಸ್ಥೆ CDAC ಅಂತಂದರೆ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗು. ಈ ಸಂಸ್ಥೆಯವರು ಅಭಿವೃದ್ಧಿಯನ್ನು ಪಡಿಸಿರ್ತಾರೆ ಸೂಪರ್ ಕಂಪ್ಯೂಟರನ್ನು. ನೆಕ್ಸ್ಟ್ ನೋಡಿ. ಈ ಕೆಳಕಂಡವುಗಳಲ್ಲಿ ಭಾರತದ ಮೊದಲ IITಯನ್ನು ಸ್ಥಾಪಿಸಲಾಗಿದೆ. ಭಾರತದ ಮೊದಲ IIT ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು. ಆಪ್ಷನ್ಸ್ ನೋಡಿ ಹೇಳ್ತೀನಿ. IIT ಬಾಂಬೆ, IIT ಕಾನ್ಪುರ್, IIT ಮದ್ರಾಸ್, IIT ಖರಗ್ಪುರ್. ಯಾವುದಂತಂದರೆ IIT ಖರಗ್ಪುರ್. ನೋಡಿ, ಭಾರತದ ಮೊದಲ IIT ಆಗಿರುತ್ತೆ. ಭಾರತದ ಮೊದಲ IIT ನಮ್ಮ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಗೊಂಡ ಮೊದಲ IIT ಅಂತಂದರೆ IIT ಖರಗ್ಪುರ್. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಯಾವ ಸ್ಥಳದಲ್ಲಿ IIT ಪ್ರಾರಂಭವಾಗಿದೆ ಅಂತಂದರೆ ಧಾರವಾಡದಲ್ಲಿ ಪ್ರಾರಂಭವಾಗಿದೆ. ನೋಡಿ, ಕರ್ನಾಟಕದ ಏಕೈಕ IIT ಕೇಂದ್ರ. ನೆಕ್ಸ್ಟ್ ನೋಡಿ. ಭಾರತದ ಮೂಲದ ಅಮೆರಿಕದ ವಿಜ್ಞಾನಿ ಹರ್ಗೋವಿಂದ್ ಖುರಾನ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕ್ಷೇತ್ರ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಭೌತಶಾಸ್ತ್ರ, ಖಗೋಳಶಾಸ್ತ್ರ, ತಳಿಯಶಾಸ್ತ್ರ, ಗಣಿತಶಾಸ್ತ್ರ. ಯಾವ ವಿಭಾಗಕ್ಕೆ ಸಿಕ್ಕಿರುತ್ತೆ ಅಂತಂದರೆ ಹರ್ಗೋವಿಂದ್ ಖುರಾನ್ ಅವರಿಗೆ ಜೆನೆಟಿಕ್ಸ್ ವಿಭಾಗ, ತಳಿಯಶಾಸ್ತ್ರ ವಿಭಾಗದಲ್ಲಿ ಪಡೆದಿರ್ತಾರೆ. ತಳಿಯಶಾಸ್ತ್ರ ವಿಭಾಗದಲ್ಲಿ ಪಡೆದುಕೊಂಡಂಥ ವರ್ಷ ನಿಮ್ಗೆ ಗೊತ್ತಿರಬೇಕು. ಯಾವಾಗಂತಂದರೆ 1968ರಲ್ಲಿ ಪಡೆದಿರ್ತಾರೆ. 1968ರಲ್ಲಿ ಜೆನೆಟಿಕ್ಸ್ ವಿಭಾಗದಲ್ಲಿ. ಇನ್ನು
ನೋಬೆಲ್ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ ಅಂತ ಕೇಳ್ತಾನೆ. ಅತಿ ಹೆಚ್ಚಾಗಿ ಪೊಲೀಸ್ ಎಕ್ಸಾಮಲ್ಲಿ ಕೇಳೋಂಥ ಕ್ವಶನು. ನೋಬೆಲ್ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ 1901ರಲ್ಲಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಅರ್ಥಶಾಸ್ತ್ರಕ್ಕೆ ನೀಡಲು ಪ್ರಾರಂಭಗೊಂಡ ವರ್ಷ 1969. ನೀಡಬೇಕೆಂದು ತೀರ್ಮಾನಗೊಂಡಿದ್ದು 1967ರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ. ಒಟ್ಟು 6 ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಮತ್ತು ಮೊದಲ ಭಾರತೀಯ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು 1913ರಲ್ಲಿ ಪಡೆದಿರ್ತಾರೆ. 1913ರಲ್ಲಿ ಪಡೆದಿರ್ತಾರೆ. ಗೀತಾಂಜಲಿ ಕೃತಿಗೆ ಸಾಹಿತ್ಯ ವಿಭಾಗದಲ್ಲಿ ಪಡೆದಿರ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇನ್ನು ಎರಡನೇ ವ್ಯಕ್ತಿ ಅಂತಂದರೆ ನಮ್ಮ ಸಿ ವಿ ರಾಮನ್ ಅವರು ಪಡೆದಿರ್ತಾರೆ. ಎರಡನೇ ವ್ಯಕ್ತಿ ಸಿ ವಿ ರಾಮನ್ ಅವರು. ವಿಭಾಗ ಫಿಸಿಕ್ಸ್ ವಿಭಾಗದಲ್ಲಿ ಯಾವುದು ವಿಭಾಗ ಅಂತಾರೆ ಫಿಸಿಕ್ಸ್ ವಿಭಾಗ. ಯಾವುದರ ಸಲುವಾಗಿ ಅಂತ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಸಂಶೋಧನೆಗಾಗಿ ಸ್ಕ್ಯಾಟ್ರಿಂಗ್ ಆಫ್ ಲೈಟು ರಾಮನ್ ಎಫೆಕ್ಟ್ ಅಂತ ಕರಿತೀವಲ್ಲ. ಇತ್ತೀಚೆಗೆ ಕೆಮಿಸ್ಟ್ರಿ ವಿಭಾಗದಲ್ಲಿ ಜೆನೆಟಿಕ್ಸ್ ವಿಷಯದ ಸಂಬಂಧಕ್ಕೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ 2020ರಲ್ಲಿ. ಯಾರಿಗೆ ಪಡೆದಿದ್ದಾರೆ ನೋಡಿ, ಇಬ್ಬರು ವ್ಯಕ್ತಿಗಳು ಜೆನಿಫರ್ ಡೌಡ್ನಾ ಮತ್ತು ಇಮ್ಯಾನ್ಯುಲ್ ಕಾರ್ಪೆಂಟರ್ ಇಬ್ಬರು ಪಡೆದಿದ್ದಾರೆ. ಜೆನೆಟಿಕ್ ಜಿನೋಮ್ ಎಡಿಟಿಂಗ್ ಅಂತ, ಜಿನೋಮ್ ಎಡಿಟಿಂಗು ಕೆಮಿಸ್ಟ್ರಿ ವಿಭಾಗದಲ್ಲಿ. ನೆಕ್ಸ್ಟ್ ನೋಡಿ 20ನೇ ಪ್ರಶ್ನೆ. ನಗುವ ಬುದ್ಧ ಎಂಬ ಹೆಸರಿನಲ್ಲಿ ಭಾರತದಲ್ಲಿ ಪ್ರಥಮ ಪರಮಾಣು ಪರೀಕ್ಷೆಯನ್ನು ನಡೆಸಿದ್ದು ಯಾವಾಗ ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡಿ 1973, 1974, 1988, 1996. ಯಾವಾಗ? ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಇಂಗ್ಲೀಷ್ನಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಆದರೆ ಕನ್ನಡದಲ್ಲಿ ನಗುವ ಬುದ್ಧ ಅಂತ ಕೊಡ್ತಾರೆ. ಆಪ್ಷನ್ ಬಿ ಸರಿಯಾದ ಆನ್ಸರು. ಯಾರು ಪ್ರಧಾನಮಂತ್ರಿ ಇರ್ತಾರೆ? ಯಾವಾಗ? ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಇರ್ತಾರೆ. ಇದರ ಮುಂದಾಳತ್ವ ರಾಜ ಲಕ್ಷ್ಮಗೌಡ ಅವರು ಇರ್ತಾರೆ. ಇನ್ನು ಎರಡನೇ ಬಾರಿ ಪರಮಾಣು ಪರೀಕ್ಷೆ ಕೈಗೊಂಡ ವರ್ಷ ನೋಡಿದರೆ 1998 ಮೇ 11ನೇ ತಾರೀಕು. ಯಾವ ತಾರೀಕು? ಮೇ 11. ಅವಾಗಿದ್ದಂಥ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ. ಮುಂದಾಳತ್ವ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯಲ್ಪಡುವ APJ ಅಬ್ದುಲ್ ಕಲಾಂ ಅವರ ಮುಂದಾಳತ್ವದಲ್ಲಿ ಮೇ 11 ಈಗ ರಾಷ್ಟ್ರೀಯ ತಂತ್ರಜ್ಞಾನದ ದಿನ ಅಂತ ಕರಿತೀವಿ. ರಾಷ್ಟ್ರೀಯ ತಂತ್ರಜ್ಞಾನಿಗಳ ದಿನ ಅಂತ ಕರಿತೀವಿ ಮೇ 11. ನೆಕ್ಸ್ಟ್ ನೋಡಿ, ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲು ಬಾರಿಗೆ ನಿರ್ಮಾಣ ಮಾಡಿದ ಮೊದಲ ಕೋಟೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಪೋರ್ಟ್ ವಿಲಿಯಂ ಕೋಟೆ, ಪೋರ್ಟ್ ಸೇಂಟ್ ಜಾರ್ಜ್ ಕೋಟೆ, ಪೋರ್ಟ್ ಸೇಂಟ್ ಡೇವಿಡ್. ಆಪ್ಷನ್ ಡಿ ಪೋರ್ಟ್ ಸೇಂಟ್ ಆಂಜೆಲೋ. ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಮೊದಲ ಕೋಟೆ ಅಂತಂದರೆ ಪೋರ್ಟ್ ಸೇಂಟ್ ಜಾರ್ಜ್ಗೂ. ಆಪ್ಷನ್ ಬಿ ಸರಿಯಾದ ಆನ್ಸರ್. ಎಲ್ಲಿ ಪ್ರಾರಂಭ ಮಾಡಿರ್ತಾರೆ ಸ್ಥಳ ನೋಡೋದಾದ್ರೆ ಕಲ್ಕತ್ತಾದಲ್ಲಿ ನೋಡಿ. ಕಲ್ಕತ್ತಾದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಕೋಟೆಯನ್ನು ಪ್ರಾರಂಭ ಮಾಡಿರ್ತಾರೆ, ಕೋಟೆಯನ್ನು. ನೆಕ್ಸ್ಟ್ ನೋಡಿ, ಇನ್ನು ದೆಹಲಿಯಲ್ಲಿರುವ ಕೆಂಪು ಕೋಟೆಯನ್ನು ಕಟ್ಟಿಸಿದ್ರು ಅಂತ ಕೇಳ್ತಾರೆ. ದೆಹಲಿಯಲ್ಲಿರುವ ಕೆಂಪು ಕೋಟೆ ಯಾರು ಕಟ್ಟಿಸಿರ್ತಾರೆ? ಶಹಜಾನ್ ನೋಡಿ. ದೆಹಲಿಯ ಕೆಂಪು ಕೋಟೆಯನ್ನು ಶಹಜಾನು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಶ್ರವಣಬೆಳಗೊಳ ಪಟ್ಟಣದಲ್ಲಿ ನಡೆದ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಸಂಬಂಧಿಸಿರುವುದು. ಆಪ್ಷನ್ಸ್ ನೋಡಿ, ಬುದ್ಧ, ಮಹಾವೀರ, ನಟರಾಜ, ಬಾಹುಬಲಿ. ಯಾವುದಂತಂದರೆ ಬಾಹುಬಲಿಗೆ ಸಂಬಂಧಪಟ್ಟಿರುತ್ತೆ. ಬಾಹುಬಲಿ ಇದು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತಂದರೆ ಮಹಾಮಸ್ತಕಾಭಿಷೇಕ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇತ್ತೀಚೆಗೆ ನಡೆದ ವರ್ಷ ಅಂತ ನೀವು ಕೇಳುತ್ತಾನೆ. ಇತ್ತೀಚೆಗೆ ನಡೆದಿದ್ದು ರೀಸೆಂಟಾಗಿ 2018ರಲ್ಲಿ ನಡೆಯುತ್ತೆ. ಇನ್ನು ಮುಂದೆ ನಡೆಯಲು ಯಾವಾಗಂತಂದರೆ 2031. 12 ವರ್ಷಗಳು, ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇನ್ನು ಶ್ರವಣ ಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರ ಮೂರ್ತಿಯನ್ನು ಕಟ್ಟಿಸಿದಂಥ ಶಿಲ್ಪಿ ಅರಿಷ್ಟನೇಮಿ. ಕಟ್ಟಿಸಿದಂಥ ಅಂತಂದರೆ ಚಾವುಂಡರಾಯ ಕಟ್ಟಿಸಿರುತ್ತಾನೆ. ಈತ ಗಂಗರ 4ನೇ ರಾಚಮಲನ ಮಂತ್ರಿ ಆಗಿರುತ್ತಾನೆ ಚಾವುಂಡರಾಯ ಬರೆದಂಥ ಕೃತಿ ಚಾವುಂಡರಾಯ ಪುರಾಣ ಅಂತ ಬರೆದಿರ್ತಾನೆ. ಚಾವುಂಡರಾಯ ಪುರಾಣ. ಇದು ಎಷ್ಟು ಅಡಿ ಇದೆ ಅಂತಂದರೆ 58 ಅಡಿ ಇದೆ ನೋಡಿ. 58 ಅಡಿ ಗೊಮ್ಮಟೇಶ್ವರನ ಮತ್ತು ಬಾಹುಬಲಿಯ ಪ್ರತಿಮೆ ಎಷ್ಟಿದೆ? 58 ಅಡಿ. ಇನ್ನು ಗಂಗರದ ವಿಶೇಷತೆ ಅಂದರೆ ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಆಳಿದ ಮನೆತನ ಕೇಳ್ತಾನೆ ಎಕ್ಸಾಮಲ್ಲಿ. ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಮನೆತನ ಯಾವಂತಂದರೆ ಗಂಗರು ನೋಡಿ. ನೆಕ್ಸ್ಟ್ ನೋಡಿ, 1954ರಲ್ಲಿ ಪಾಂಡಿಚೇರಿಯ ಸ್ವತಂತ್ರವಾಗುವ ಮೊದಲು ಯಾವ ಯುರೋಪಿಯನ್ನರು ಅಧಿಕಾರವು ಅದನ್ನು ಆಕ್ರಮಿಸಿಕೊಂಡಿತ್ತು? ಆಪ್ಷನ್ಸ್ ನೋಡಿ, ಫ್ರೆಂಚರು, ಇಂಗ್ಲಿಷರು, ಡಚ್ಚರು, ಪೋರ್ಚುಗೀಸರು. ಯಾರಂತಾರೆ? ಪಾಂಡಿಚೇರಿನ ಫ್ರೆಂಚರು ವಶಪಡಿಸಿಕೊಂಡಿರ್ತಾರೆ. 1954ರಲ್ಲಿ ಬಿಡುಗಡೆ ಮಾಡ್ತಾರೆ. 1954 ತನಕ ಪಾಂಡಿಚೇರಿನ ಅವರ ಆಡಳಿತದಲ್ಲಿ ಇಟ್ಕೊಂಡಿರ್ತಾರೆ ಫ್ರೆಂಚರು. 1954. 1962 ಏನಾಗುತ್ತೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಭಾರತಕ್ಕೆ ಸೇರುತ್ತೆ. 1962ರವರೆಗೂ ಕೂಡ ಅದು ಒಂದು ವಿವಾದಾಸ್ಪದ ಸ್ಥಳ ಆಗಿರುತ್ತೆ. 1962ರಲ್ಲಿ ಏನಾಗುತ್ತೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇದನ್ನು ತೀರ್ಪನ್ನು ಕೊಡ್ತಾರೆ. ಅದು ಇಂಡಿಯಾಕ್ಕೆ ಸೇರಿದಂಥದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿದೆ ಅಂತಂದರೆ ನೆದರ್ಲ್ಯಾಂಡ್ನ ಹೆಗ್ನಲ್ಲಿದೆ ನೋಡಿ. ನೆದರ್ಲ್ಯಾಂಡ್ನ ಹೆಗ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು. ಬೇಸಿಕಾಗಿ ಕೇಳ್ತಾನೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಪ್ರಾರಂಭವಾಗಿದ್ದು 1664ರಲ್ಲಿ. ನೆಕ್ಸ್ಟ್ ನೋಡಿ,
ಈ ಕೆಳಕಂಡ 4 ವೇದಗಳಲ್ಲಿ ಯಾವ ಒಂದು ವೇದವು ಮಾಂತ್ರಿಕ ಯಂತ್ರಗಳ ಬಗ್ಗೆ ಹೇಳುತ್ತದೆ ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡಿ: ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. ಯಾವುದರ ಬಗ್ಗೆ? ಮಾಟತಂತ್ರಗಳ ಬಗ್ಗೆ ಹೇಳುವುದು ಯಾವ ವೇದ ಅಂತ ಕೇಳಿದೆ. ನಿಮ್ಗೆ ಗೊತ್ತಿರಬೇಕು ಯಾವುದಂತಂದರೆ ಅಥರ್ವಣ ವೇದ. ಮಾಟತಂತ್ರಗಳ ಬಗ್ಗೆ ಹೇಳುವುದು ಅಥರ್ವಣ ವೇದ. ಸಂಗೀತದ ಬಗ್ಗೆ ತಿಳಿಸುವ ವೇದ ಸಾಮವೇದ. ಇನ್ನು ಅತ್ಯಂತ ಹಳೆಯದಾದ ವೇದ ಋಗ್ವೇದ. ಅತ್ಯಂತ ಹಳೆಯದಾದ ವೇದ ಋಗ್ವೇದ. ಇನ್ನು ಯಾಗಗಳ ಬಗ್ಗೆ ತಿಳಿಸುವಂಥದ್ದು ಯಜುರ್ವೇದ. ನೋಡಿ, ಯಾಗಗಳ ಬಗ್ಗೆ, ಯಜ್ಞ ಯಾಗಗಳ ಬಗ್ಗೆ ತಿಳಿಸುವುದು ಯಜುರ್ವೇದ. ನೆಕ್ಸ್ಟ್ ನೋಡಿ, ಔರಂಗಜೇಬನಿಂದ ಮರಣದಂಡನೆಗೆ ಒಳಗಾದ ಸಿಖ್ ಗುರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಹರರೈ, ಹರ್ಕಿಸಾನ್, ಹರ್ಗೋವಿಂದ್, ತೇಜ್ ಬಹದ್ದೂರ್. ಯಾರಾಗಿರ್ತಾರೆ? ಔರಂಗಜೇಬನಿಂದ ಕೊಲೆಗೆ ಈಡಾದ ಸಿಖ್ ಗುರು ಅಂತಾರೆ ಗುರು ತೇಜ್ ಬಹದ್ದೂರ್ ಅವರು ಕೊಲೆಗೀಡಾಗಿರ್ತಾರೆ ಔರಂಗಜೇಬನಿಂದ. ಇನ್ನು ಜಹಾಂಗೀರ್ನಿಂದ ಕೊಲೆಗೀಡಾದ ಗುರು ನಿಮಗೆ ಗೊತ್ತಿರಬೇಕು. ಜಹಾಂಗೀರ್ನಿಂದ ಯಾರಾಗಿರ್ತಾರೆ? ಅರ್ಜುನ ದೇವ. ನೋಡಿ, ಜಹಾಂಗೀರ್ನಿಂದ ಕೊಲೆಗೀಡಾದ ವ್ಯಕ್ತಿ ಅರ್ಜುನ ದೇವ. ಔರಂಗಜೇಬನಿಂದ ತೇಜ್ ಬಹದ್ದೂರು. ಇನ್ನು ಸಿಖ್ಖರ ಸ್ಥಾಪಕ ಯಾರಂತಾರೆ? ಗುರು ನಾನಕ್. ಮೊದಲ ಗುರು ನೋಡಿ, ಸಿಖ್ಖರ ಮೊದಲ ಗುರು ಗುರು ನಾನಕ್. ಇನ್ನು ಅಂಗದ ಎರಡನೇ ಗುರು ಯಾರಂತಾರೆ? ಅಂಗದ. ಇವ ಯಾವ ಲಿಪಿಯನ್ನು ಓಡಿಸ್ತಾನೆ? ಗುರುಮುಖಿ ಲಿಪಿಯನ್ನು ಓಡಿಸ್ತಾನೆ. ಇನ್ನು ರಾಮದಾಸರು, ಗುರು ರಾಮದಾಸರ ಹೆಸರನ್ನ ಕೇಳಿರ್ತೀರಿ ನೀವು. ಇವರು ಸ್ವರ್ಣ ಮಂದಿರಕ್ಕೆ ಅಡಿಪಾಯ ಹಾಕಿದಂಥ ವ್ಯಕ್ತಿ. ಇನ್ನು ಅಕ್ಬರ್ನಿಂದ ದಾನವನ್ನು ಪಡೆದಿರ್ತಾನೆ. ಅಮೃತ್ಸರ್ ನಗರವನ್ನು ಅಕ್ಬರ್ನಿಂದ ದಾನವಾಗಿ ಪಡೆದಿರ್ತಾನೆ ರಾಮದಾಸರು. ಇವರು ಸ್ವರ್ಣ ಮಂದಿರಕ್ಕೆ ಅಡಿಪಾಯ ಹಾಕಿದಂಥ ವ್ಯಕ್ತಿ. ಇನ್ನು ಅರ್ಜುನ ದೇವ ಹೇಳಿದಲ್ಲ, ಅರ್ಜುನ ದೇವ ಇವರು ಜಹಾಂಗೀರ್ನಿಂದ ಕೊಲೆಗೀಡಾದ ವ್ಯಕ್ತಿಯಾಗಿರುತ್ತಾರೆ. ಜಹಾಂಗೀರ್ನಿಂದ ಕೊಲೆಗೀಡಾದ ವ್ಯಕ್ತಿ. ಇನ್ನು 10ನೇ ಗುರು ಮತ್ತು ಕೊನೆಯ ಗುರು, ಸಿಖ್ಖರ ಕೊನೆಯ ಗುರು ಯಾರಂತ ಕೇಳಬಹುದು? ಗುರು ಗೋವಿಂದ್ ಸಿಂಗ್. ನೋಡಿ, ಗುರು ಗೋವಿಂದ್ ಸಿಂಗ್ ಸಿಖ್ಖರ ಕೊನೆಯ ಗುರು. ಈತ ಯಾವ ಸೈನ್ಯವನ್ನು ಕಟ್ಟಿಸಿರ್ತಾನೆ? ಖಾಲ್ಸಾ ಸೈನ್ಯ. ಯಾವ ಸೈನ್ಯ? ಖಾಲ್ಸಾ ಸೈನ್ಯವನ್ನು ಕಟ್ಟಿಸಿದಂಥ ಸಿಖ್ ಗುರು ಯಾರಂತಾರೆ? ಗುರು ಗೋವಿಂದ್ ಸಿಂಗ್. ನೋಡಿ, ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಜುಲೈ 26, ಜೂನ್ 26, ಮೇ 26, ಏಪ್ರಿಲ್ 26. ಅಂತಾರಾಷ್ಟ್ರೀಯ ಮಾದಕ ವ್ಯಸನ ದಿನ ಯಾವಾಗ ಅಂತಂದರೆ ಜೂನ್ 26 ಆಚರಣೆ ಮಾಡ್ತಾರೆ, ಜೂನ್ 26ರಂದು. ಇನ್ನು ಅಂತಾರಾಷ್ಟ್ರೀಯ ತಂಬಾಕು ವಿರೋಧಿ ದಿನ ಯಾವಾಗ ಅಂತಂದರೆ ಮೇ 31 ಅಂತಾರಾಷ್ಟ್ರೀಯ ತಂಬಾಕು ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಅದೇ ರೀತಿ ವರ್ಲ್ಡ್ ಏಡ್ಸ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಅಂತಾರೆ? ವರ್ಲ್ಡ್ ಏಡ್ಸ್ ಡೇ ಡಿಸೆಂಬರ್ 1. ಅದೇ ರೀತಿ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತ, ಕ್ಯಾನ್ಸರ್ ಡೇ ಫೆಬ್ರವರಿ 4. ನೋಡಿ, ಕ್ಯಾನ್ಸರ್ ಡೇ ಫೆಬ್ರವರಿ 4. ಇನ್ನು ವಿಶ್ವ ರಕ್ತದಾನಿಗಳ ದಿನ ಜೂನ್ 14. ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನ ಜೂನ್ 14. ನೆಕ್ಸ್ಟ್ ನೋಡಿ, ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ನೋಡಿ: ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ. ಎಲ್ಲಿದೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನ ಅಂತಂದರೆ ಸುಂದರ್ಬನ್ಸ್ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ, ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಅತಿ ಹೆಚ್ಚು ನ್ಯಾಷನಲ್ ಪಾರ್ಕನ್ನು ಹೊಂದಿರುವ ರಾಜ್ಯ ನೋಡಿದರೆ ಮಧ್ಯಪ್ರದೇಶ ಎಷ್ಟು, ಮತ್ತು ಕೇಂದ್ರಾಡಳಿತ ಪ್ರದೇಶ ನೋಡಿದರೆ ಅಂಡಮಾನ್ ನಿಕೋಬಾರ್. ನೋಡಿ, ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿರುವ ರಾಜ್ಯ ನೋಡಿದರೆ ಮಧ್ಯಪ್ರದೇಶ. ಒಟ್ಟು 9 ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿರುತ್ತೇನೆ. ಅದೇ ರೀತಿ ಅಂಡಮಾನ್ ನಿಕೋಬಾರ್ ಕೂಡ ಅದು 9 ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿವೆ. ನೋಡಿ, ಇನ್ನು ಕರ್ನಾಟಕದಲ್ಲಿ ಎಷ್ಟಿವೆ ರಾಷ್ಟ್ರೀಯ ಉದ್ಯಾನಗಳು ನೋಡಿದರೆ ನಿಮ್ಗೆ ಗೊತ್ತಿದೆ, ಒಟ್ಟು ಕೇವಲ 5 ರಾಷ್ಟ್ರೀಯ ಉದ್ಯಾನಗಳು, 5. ಇನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ನೋಡಿದ್ರೆ ಒಟ್ಟು 6 ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ರಾಷ್ಟ್ರೀಯ ಉದ್ಯಾನಗಳು ಯಾವುವು ನೋಡೋದಾದರೆ ನಿಮಗೆ ಗೊತ್ತಿರಬೇಕು. 6 ವಿಶ್ವ ಪರಂಪರೆ ಪಟ್ಟಿಗೆ ಸೇರಿವೆ. ಅದನ್ನು ಒಂದು ಟ್ರಿಕ್ಸ್ ಇದೆ, ನೆನ್ಪಿಟ್ಕೊಂಡ್ಬಿಡಿ. ಟ್ರಿಕ್ಸ್ ಹೇಳ್ತೀನಿ ಫಸ್ಟಿಗೆ. ಮಾನಸ ಗ್ರೇಟ್ ಕ್ರಿಕ್ ಅಂತ ನೆನ್ಪಿಡಿ. ಯಾವುದಂತಾರೆ? ಮಾನಸ ಗ್ರೇಟ್ ಕಿಕ್. ಮಾ ಅಂತಂದರೆ ಮಾನಸ, ನ ಅಂತಂದರೆ ನಂದಾದೇವಿ, ಎಸ್ ಅಂತಂದರೆ ಸುಂದರ್ಬನ್ಸು, ಗ್ರೇಟ್ ಅಂತಂದರೆ ಗ್ರೇಟ್ ಹಿಮಾಲಯನ್ನು, ಕಿಕ್ ಅಂತಂದರೆ ಕೇವಲೋಡಿಯಾ, ಕ ಅಂತಂದರೆ ಕಾಜಿರಂಗು. ಒಟ್ಟು 6 ರಾಷ್ಟ್ರೀಯ ಉದ್ಯಾನಗಳು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿರುತ್ತೆ. ನೆಕ್ಸ್ಟ್ ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತ ಕೇಳ್ತಾರೆ. ಆಪ್ಷನ್ಸ್ ನೋಡಿ: ಸರೋಜಿನಿ ನಾಯ್ಡು, ಆ್ಯನಿ ಬೆಸೆಂಟ್, ನೀಲ್ ಸೇನ್ ಗುಪ್ತಾ, ಉಷಾ ಮೆಹ್ತಾ. ಯಾರಾಗಿರುತ್ತಾರೆ ಅಂತಂದರೆ ಅನಿ ಬೆಸೆಂಟ್. ನೋಡಿ, ಸರಿಯಾದ ಆನ್ಸರು ಅನಿ ಬೆಸೆಂಟು. 1917ರಲ್ಲಿ ಆಗಿರುತ್ತಾರೆ. 1917 ಕಲ್ಕತ್ತಾದಲ್ಲಿ ನಡೆದಿರುತ್ತೆ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ. ಇನ್ನು ಎರಡನೇ ಯೋಧವರು ಯಾರಂತಂದರೆ ಮತ್ತು ಭಾರತೀಯ ಮೊದಲ ಮಹಿಳೆ ಅಂತಂದರೆ ಸರೋಜಿನಿ ನಾಯ್ಡು ಅವರು. 1925ರಲ್ಲಿ ಆಗಿರುತ್ತಾರೆ. 1925ರಲ್ಲಿ ಕಾನ್ಪುರ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ಮಹಿಳೆ ಮತ್ತು ವ್ಯಕ್ತಿಗತ ಎರಡನೇ ಮಹಿಳೆ.
ಇನ್ನು ಮೊದಲ ಅಧಿವೇಶನ ಎಲ್ಲಿ ನಡೆದಿರುತ್ತೆ 1885 ಬಾಂಬೆಯ ಗೋಕುಲ್ದಾಸ್ ಮೈದಾನದಲ್ಲಿ ನಡೆದಿರುತ್ತೆ 1885ರಲ್ಲಿ. ಯಾರ ಅಧ್ಯಕ್ಷತೆ ಅಂತಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ, WC ಬ್ಯಾನರ್ಜಿ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಹುಟ್ಟುಹಾಕಿದಂಥ ವ್ಯಕ್ತಿ ನೋಡೋದ್ರೆ ಎ.ಓ. ಹೂಮ್ ಅವರು. ಎ.ಓ. ಹೂಮ್ ಅವಾಗಿದ್ದಂಥ ವೈಸ್ರಾಯ್ ಲಾರ್ಡ್ ಡಫ್ರಿನ್ ಇರ್ತಾನೆ. 1885ರಲ್ಲಿ ಇದ್ದಂಥ ವೈಸ್ರಾಯ್ ಕೇಳಿದಾರೆ ಎಕ್ಸಾಮಲ್ಲಿ, ಲಾರ್ಡ್ ಡಫ್ರಿನ್ನು. ನೆಕ್ಸ್ಟ್ ನೋಡಿ, ಯಾವ ರಾಜ್ಯದ ಪೊಲೀಸ್ ಇಲಾಖೆಯು ಮೊಬೈಲ್ ಆಧಾರಿತ ಮ್ಯಾನೇಜರ್ ಅಪ್ಲಿಕೇಶನ್ ಆಫ್ ಕಾಪ್ ಕನೆಕ್ಟನ್ನು ಪ್ರಾರಂಭಿಸಿತು? ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವಾಗ ತೆಲಂಗಾಣ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರುತ್ತೆ. ಇನ್ನು ಇತ್ತೀಚೆಗೆ ಗಾಜಿಯಾಬಾದ್ ಪೊಲೀಸ್ ಅವರು ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂತಾರೆ, ಗಾಜಿಯಾಬಾದ್ ನಗರದ ಪೊಲೀಸರು ಆಪರೇಷನ್ ನಕಾಯ್ ಅಂತಂದರೆ ಆಟೋಗಳ ಚಾಲನೆಯ ನಂಬರನ್ನು ಗುರುತಿಸಿಟ್ಟುಕೊಳ್ಳುವ ಆ್ಯಪನ್ನು ಗಾಜಿಯಾಬಾದ್ ಪೊಲೀಸ್ ಸ್ಟೇಷನ್ದವರು ಬಿಡುಗಡೆ ಮಾಡಿದ್ದಾರೆ, ಗಾಜಿಯಾಬಾದ್ ನಗರ, ಉತ್ತರ ಪ್ರದೇಶದಲ್ಲಿ. ನೆಕ್ಸ್ಟ್ ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಭಾರತದ ಯಾವ ಸಶಸ್ತ್ರ ಪಡೆ 2018ರ ವರ್ಷವನ್ನು ಕರ್ತವ್ಯ ನಿರ್ವಹಿಸುವಾಗ ಅಂಗವಿಕಲರಾದ ಸೈನಿಕರನ್ನು ಸ್ಮರಿಸಲು ಬಳಸಿತು ಅಂತ ಕೇಳಿದರೆ, ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಸರಿಯಾದ ಆನ್ಸರ್ ಏನು ಕೊಟ್ಟಿದ್ದಾನೆ, ಭಾರತದ ಭೂಸೇನೆ. ಇನ್ನು ಭೂಸೇನೆಯ ಮುಖ್ಯಸ್ಥರಿಗೆ ಪ್ರಸ್ತುತ ನೋಡೋದಾದರೆ MN ನರವಾನೆ ಅವರಿದ್ದಾರೆ ನೋಡಿ, MN ನರವಾನೆ. ಇನ್ನು ವಾಯುಸೇನೆ ಮುಖ್ಯಸ್ಥರು RK ಭದೌರಿಯಾ. ನೌಕಾಸೇನೆಯ ಮುಖ್ಯಸ್ಥರು ಕರಂಬೀರ್ ಸಿಂಗ್. ಆದರೆ ಭಾರತದ ಮೊದಲ CDS ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು, ಬಿಪಿನ್ ರಾವತ್ ಅವರು ಭಾರತದ ಮೊದಲ CDS. ಈ ಮೂರು ಪಡೆಗಳ ಮಹಾದಂಡನಾಯಕ ಯಾರಾಗಿರ್ತಾರೆ, ರಾಷ್ಟ್ರಪತಿ ನೋಡಿ. ಭೂಸೇನೆ, ವಾಯುಸೇನೆ, ನೌಕಾಪಡೆಗಳ ಮಹಾದಂಡನಾಯಕ ಯಾರಾಗಿರ್ತಾರೆ, ರಾಷ್ಟ್ರಪತಿಯವರು. ನೆಕ್ಸ್ಟ್ ನೋಡಿ, 2018ರ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಈ ಪ್ರಸ್ತುತ ನೋಡೋದಾದರೆ ಟೆನ್ನಿಸ್ ಟೂರ್ನಿಗಳ ಬಗ್ಗೆ ನೋಡೋದ್ರೆ, ಇತ್ತೀಚೆಗೆ 2021ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೂರ್ನಿಯನ್ನು ಗೆದ್ದಂಥ ಪುರುಷ ತಂಡ ಯಾರಂತಂದರೆ ನೊವಾಕ್ ಜೋಕೋವಿಕ್, ಸರ್ಬಿಯಾ ದೇಶದವರು. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ನವೋಮಿ ಒಸಾಕಾ, ಇವರು ಯಾವ ದೇಶದವರು ಕೇಳ್ತಾರೆ, ಜಪಾನ್ ದೇಶದ ಆಟಗಾರ್ತಿ ನೋಡಿ. ಮಹಿಳಾ ವಿಭಾಗದಲ್ಲಿ ನವೋಮಿ ಒಸಾಕಾ, ಪುರುಷರ ವಿಭಾಗದಲ್ಲಿ ನೊವಾಕ್ ಜೋಕೋವಿಕ್, ಇವರು ಸರ್ಬಿಯಾ ದೇಶದವರು. ಇನ್ನು 2020ರಲ್ಲಿ ನಡೆದ 2020ರಲ್ಲಿ ನಡೆದ US ಓಪನ್ ನೋಡೋದಾದರೆ, US ಓಪನ್ 2020ರಲ್ಲಿ ಯಾರು ಗೆದ್ದಿರ್ತಾರೆ, ಪುರುಷರ ವಿಭಾಗದಲ್ಲಿ ಡೊಮಿನಿಕ್ ಥೀಮು, ಮಹಿಳಾ ವಿಭಾಗದಲ್ಲಿ ನೊವಾಕ್ ಜೋಕೋವಿಕ್. ಇನ್ನು ಫ್ರೆಂಚ್ ವಿಭಾಗದಲ್ಲಿ ನೋಡೋದಾದರೆ ರಫೇಲ್ ನಡಾಲು, ಮಹಿಳಾ ವಿಭಾಗದಲ್ಲಿ ಇಗಾ ಸ್ವಿಯಾಟೆಕ್. ಇನ್ನು 2020ರಲ್ಲಿ ರದ್ದಾದಗೊಂಡಂಥ ಟೆನ್ನಿಸ್ ಟೂರ್ನಿ ಯಾವುದಂತಾರೆ, ವಿಂಬಲ್ಡನ್ನು ರದ್ದಾಗಿರುತ್ತೆ ನೋಡಿ. ಕೊರೋನಾದ ಕಾರಣದಿಂದ ರದ್ದಾಗಂಥ ಟೂರ್ನಿ ಯಾವುದಂತಾರೆ, ವಿಂಬಲ್ಡನ್ನು ರದ್ದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಬನ್ಸಾಗರ್ ಕಾಲುವೆ ಯೋಜನೆಯು ಸುದ್ದಿಯಲ್ಲಿತ್ತು. ಈ ಕೆಳಗಂಡ ಯಾವ ರಾಜ್ಯಗಳ ಜಂಟಿ ಯೋಜನೆ ಆಗಿತ್ತು? ಯಾವುದಂತಂದರೆ ನಿಮ್ಗೆ ಗೊತ್ತಿರಬೇಕು, ಬನ್ಸಾಗರ್ ಯಾವ ರಾಜ್ಯಗಳ ನಡುವೆ ಅಂತಂದರೆ ಬನ್ಸಾಗರ್ ನಿಮ್ಗೆ ಗೊತ್ತಿರಬೇಕು ಯಾವುದಂತಂದರೆ. ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಆದರೆ ಈಗ ಇದು ಸದ್ಯಕ್ಕೆ GKಯಲ್ಲಿ ಕವರ್ ಆಗುತ್ತೆ. ಬನ್ಸಾಗರು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಬಿಹಾರ್ 3 ರಾಜ್ಯಗಳ ಜಂಟಿ ಯೋಜನೆ ಆಗಿರುತ್ತೆ ನೋಡಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳ ಜಂಟಿ ಯೋಜನೆ. ನೆಕ್ಸ್ಟ್ ನೋಡಿ, M5 ಯಾವ ರಾಷ್ಟ್ರದ ಗುಪ್ತಚರ ದಳವಾಗಿರುತ್ತೆ ಅಂತ ಕೇಳಿದ್ದಾರೆ. ಯಾವ ಆಪ್ಷನ್ಸ್ ನೋಡಿ, ಚೈನಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ರಷ್ಯಾ. ಯಾವುದಂತಂದರೆ MI5 ಅಂತನ್ನೋದು ಮೊಬೈಲ್ ಸೆಟ್ ಅಲ್ಲ, ಇದೊಂದು ಇಂಗ್ಲೆಂಡಿನ ಗುಪ್ತಚರ ಇಲಾಖೆ ಆಗಿರುತ್ತೆ, UK ಗುಪ್ತಚರ ಇಲಾಖೆಯ ಸಂಸ್ಥೆ ಆಗಿರುತ್ತೆ. ನಮ್ಮ ಇಂಡಿಯಾದ ಯಾವುದಂತಂದರೆ ಇಂಟೆಲಿಜೆನ್ಸ್ ಬ್ಯೂರೋ, ಇಂಡಿಯಾದೊಳಗಿಂದ ತನಿಖೆ ಮಾಡೋರು ಗುಪ್ತಚರ ಸಂಸ್ಥೆ. ಆದರೆ ಹೊರದೇಶದ ಕೂಡ ಮಾಡುವುದಂತ ರಾ ನೋಡಿ. ರಾದ ಮುಖ್ಯಸ್ಥರು ಸಮಂತ್ ಗೋಯಲು. ಇನ್ನು ಇಂಟೆಲಿಜೆನ್ಸ್ ಬ್ಯೂರೋದು ರಿಷಿ ಕುಮಾರ್ ನೋಡಿ. ನೆಕ್ಸ್ಟ್ ನೋಡಿ, 34ನೇ ಪ್ರಶ್ನೆ. ಅವಾಗ ಪರೀಕ್ಷೆ ನಡೆದಾಗ ಕೇಳಿರ್ತಾರೆ, ಕರ್ನಾಟಕ ರಾಜ್ಯದ ಪ್ರಸಕ್ತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತ ಕೇಳಿದ್ರೆ, ಅವಾಗ ಪರೀಕ್ಷೆ ನಡೆದಾಗ ದಿನೇಶ್ ಮಹೇಶ್ವರ್ ಇರ್ತಾರೆ. ಈಗ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಅಭಯ್ AS ಓಕಾ ಅವರು, ಅಭಯ್ ಶ್ರೀನಿವಾಸ್ ಓಕಾ. ಈ ಪ್ರಸ್ತುತ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಿದ್ದಾರೆ, ಅಭಯ್ ಶ್ರೀನಿವಾಸ್ ಓಕಾ. ಈ ಭಾರತದಲ್ಲಿ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ನೋಡೋದ್ರೆ 25 ಹೈಕೋರ್ಟ್ಗಳಿವೆ ನೋಡಿ. ಒಟ್ಟು ಎಷ್ಟಿವೆ? 25 ಹೈಕೋರ್ಟ್ಗಳಿವೆ. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500 ಅಂತಾರಾಷ್ಟ್ರೀಯ ಪಂದ್ಯಗಳ ಮೈಲುಗಲ್ಲನ್ನು ಮುಟ್ಟಿದ ಭಾರತದ 3ನೇ ಕ್ರಿಕೆಟಿಗ ಯಾರಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವಿಚಂದ್ರನ್ ಅಶ್ವಿನ್. ಯಾರಾಗಿರ್ತಾರೆ? MS ಧೋನಿಯವರು 3ನೇ ಆಟಗಾರರು. ಮೊದಲು ಇಬ್ಬರು ಯಾರಂತ ನಿಮಗೆ ಗೊತ್ತಿರಬೇಕು. ಮೊದಲು ಇಬ್ಬರು ಯಾರಂತ ಗೊತ್ತಿರಬೇಕು, ಸಚಿನ್ ತೆಂಡೂಲ್ಕರ್ ಅವರು, ಸೆಕೆಂಡ್ ರಾಹುಲ್ ದ್ರಾವಿಡ್, ಥರ್ಡ್ MS ಧೋನಿ. ಅತಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಪಂದ್ಯಗಳನ್ನು ಆಡಿದ ಆಟಗಾರ ಯಾರಂತಂದ್ರೆ ಇಂಡಿಯಾ ವ್ಯಕ್ತಿ ಅಂತ ನೋಡೋದಾದರೆ ನಿಮ್ಗೆ ಗೊತ್ತಿರಬೇಕು, ಸಚಿನ್ ತೆಂಡೂಲ್ಕರ್ ನೋಡಿ. ಅತಿ ಹೆಚ್ಚಾಗಿ ಆಡಿರುವಂಥವ್ರು ಸಚಿನ್ ತೆಂಡೂಲ್ಕರ್. ಒಟ್ಟು 664 ಪಂದ್ಯಗಳನ್ನು ಆಡಿದ್ದಾರೆ. ಒಟ್ಟು ಇಂಟರ್ನ್ಯಾಷನಲ್ ಪಂದ್ಯಗಳನ್ನು 664. ಇದರಲ್ಲಿ ಏಕದಿನ ಪಂದ್ಯ ನೋಡೋದಾದರೆ ಸಚಿನ್ ಅವರು ಆಡಿರೋದು ಏಕದಿನ ಪಂದ್ಯಗಳು ನೋಡೋದಾದರೆ 463 ನೋಡಿ. 463
ಒನ್ ಡೇ ಮ್ಯಾಚ್ ಆಡಿದ್ರೆ. ಇನ್ನು ಟೆಸ್ಟ್ ಮ್ಯಾಚ್ ಎಷ್ಟು ಆಡಿದರೆ ಸಚಿನ್ ತೆಂಡೂಲ್ಕರ್ ಅಂತಾರೆ 200 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದರೆ. 2020 ಕೇವಲ ಒಂದು ಮ್ಯಾಚನ್ನು ಆಡಿರ್ತಾರೆ, ಕೇವಲ ಒಂದು. ಇನ್ನು ರಾಹುಲ್ ದ್ರಾವಿಡ್ ಅವರು ನೋಡೋದಾದರೆ ರಾಹುಲ್ ದ್ರಾವಿಡ್ ಅವರು ಒಟ್ಟು 344 ಒನ್ ಡೇ ಮ್ಯಾಚ್ ಆಡಿದರೆ, ಒಟ್ಟು 344 ಒನ್ ಡೇ. ಟೆಸ್ಟ್ 164, ಟೆಸ್ಟ್ 164. ಇನ್ನು 2020 ಇವರು ಕೂಡ ಒಂದು ಮ್ಯಾಚನ್ನು ಆಡಿದ್ದಾರೆ. ಇನ್ನು MS ಧೋನಿ ಅವರು ನೋಡೋದಾದರೆ MS ಧೋನಿ ಅವರು ಇತ್ತೀಚೆಗೆ ನಿವೃತ್ತಿಯನ್ನು ನೀಡಿದರು. ಕ್ರಿಕೆಟ್ ವಿಭಾಗದಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿದರು MS ಧೋನಿ ಅವರು. ಇವರು ಆಡಿರುವಂಥ ಮ್ಯಾಚ್ಗಳು ನೋಡಿದ್ರೆ ಧೋನಿ ಅವರದು ಒನ್ ಡೇ ಮ್ಯಾಚ್ 350 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದೇ ರೀತಿ ಟೆಸ್ಟ್ ಮ್ಯಾಚ್ ಕೇವಲ ಟೆಸ್ಟ್ ಮ್ಯಾಚ್ 90. ಇನ್ನು 2020 98 ಮ್ಯಾಚ್ಗಳನ್ನು ಆಡಿರ್ತಾರೆ. 2020 98 ಮ್ಯಾಚು. ಇನ್ನು ಏಕದಿನ ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ಮತ್ತು 2020 ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ಅಂತಾರೆ MS ಧೋನಿ, ಮತ್ತು ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆಲ್ಲಿಸಿಕೊಟ್ಟಿರ್ತಾರೆ. 3 ವಿಭಾಗದ ಅತ್ಯುನ್ನತ ಪ್ರಶಸ್ತಿಗಳನ್ನು ಗೆಲ್ಲಿಸಿಕೊಟ್ಟ ನಾಯಕ ಅಂತಾರೆ MS ಧೋನಿ ಅವರು. ಇನ್ನು ಮೊಟ್ಟ ಮೊದಲು ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ಅಂದರೆ ಕಪಿಲ್ ದೇವ್. ನಿಮ್ಗೆ ಗೊತ್ತಿರಬೇಕು ಯಾರಂತಾರೆ, ಕಪಿಲ್ ದೇವ್ 1983ಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ, ಧೋನಿಯವರು 2011ರಲ್ಲಿ ಶ್ರೀಲಂಕಾ ತಂಡದ ವಿರುದ್ಧ. ನೆಕ್ಸ್ಟ್ ನೋಡಿ, ಸೀರೀಸ್ ಪ್ರಾಬ್ಲಮ್ ಕೊಟ್ಟಿದೆ ನೋಡಿ. ಫಸ್ಟಿಗೆ ಓದಿ ಹೇಳ್ತೀನಿ. 8, 6, 9, 27, 87 ಅಂತ ಕೊಟ್ಟಿದ್ದಾನೆ. ಮುಂದಿನ ಸರಣಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಮಾಡಿದ್ದಾನೆ ನೋಡಿ, ಇಲ್ಲಿ ವೆರಿ ಸಿಂಪಲ್ ಇದೆ ಸೀರೀಸ್ ಪ್ರಾಬ್ಲಮ್ಮು. ಏನು ಮಾಡಿದ್ದಾನೆ, ಮೊದಲೇ ಸಂಖ್ಯೆ 8, 1ಲೆ 8, ಅದಕ್ಕೆ ಎಷ್ಟು ಮೈನಸ್ ಮಾಡಿದ್ದಾನೆ, 2 ಮೈನಸ್ ಮಾಡಿದ್ದಾನೆ. 8ರಲ್ಲಿ 2 ಮೈನಸ್ ಮಾಡಿದರೆ 6. ನೆಕ್ಸ್ಟ್ ಏನು ಮಾಡ್ತಾನೆ, 6 × 2 ಎಷ್ಟಾಗುತ್ತೆ, 12. 12ರಲ್ಲಿ ಏನು ಮಾಡ್ತಾನೆ, 3 ಮೈನಸ್ ಮಾಡಿದ್ರೆ, 12ರಲ್ಲಿ 3 ಮೈನಸ್ ಮಾಡಿದ್ರೆ 9. ನೆಕ್ಸ್ಟು 9 × 3 ಮಾಡಿ 27 ಆಗುತ್ತೆ. 27. 27ರಲ್ಲಿ 3 ಆಗನೇ ಎಷ್ಟು ಬರಬೇಕು, 4. 27ರಲ್ಲಿ 4 ಕಳೆದ್ರೆ 23. ಈ ಥರ ಇದೆ. ನೆಕ್ಸ್ಟು 23 4ಲೆ 23, 4ಲೆ ಎಷ್ಟಾಗುತ್ತೆ ನೋಡಿ, 23 4ಲೆ ನಿಮ್ಗೆ ಗೊತ್ತಿರಬೇಕು. 23 4ಲೆ 92 ಆಗುತ್ತೆ. 23 4ಲೆ 92. ಅದರಲ್ಲಿ ಎಷ್ಟು ಮೈನಸ್ ಮಾಡ್ಬೇಕಂದ್ರೆ 5 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 87. ಈಗ ನಾವು 87 ಅಂತ ಸಿಕ್ತು. ಈಗ 87ಕ್ಕೆ ಎಷ್ಟು ಇಂಟು ಮಾಡಬೇಕು, 87 5ಲೆ ಎಷ್ಟಾಗುತ್ತೆ ನೋಡಿ, 87 5ಲೆ 435 ಆಗುತ್ತೆ. 435. ಇದರಲ್ಲಿ ಎಷ್ಟು ಕಳಿಬೇಕಂತಂದರೆ 435ರಲ್ಲಿ 6 ಕಳೆದರೆ 5ರಲ್ಲಿ 6 ಹೋದರೆ 9, 429. ಆನ್ಸರು 429 ನೋಡಿ. ಎಷ್ಟಿದೆ ನೋಡಿ, ಆಪ್ಷನ್ ಡಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, 4 ಜನ ಗಂಡಸರು, 6 ಜನ ಹೆಂಗಸರು ಹಾಗೂ 5 ಮಕ್ಕಳನ್ನು ಒಳಗೊಂಡ ಗುಂಪಿನಲ್ಲಿ 2 ಜನ ಹೆಂಗಸರು, 3 ಜನ ಹೆಂಗಸರು ಹಾಗೂ 1 ಮಗುವಿನಂತೆ ಈ ಕೆಳಕಂಡ ಸಂಖ್ಯೆಗಳಲ್ಲಿ ಎಷ್ಟು ವಿಧವಾಗಿ ರಚನೆ ಮಾಡಬಹುದು ಅಂತ ಕೇಳಿದ್ದಾರೆ. ಯಾವ ಥರ ಅಂತಂದರೆ, ಒಂದು ಕಡೆ ಏನು ಮಾಡ್ಕೊಳ್ಳಿ, ಗಂಡಸರು ಅಂತ ಬರ್ಕೊಳ್ಳಿ. ಗಂಡಸರು, ಹೆಂಗಸರು, ಮಕ್ಕಳು. ಇಲ್ಲಿ ಎಷ್ಟಿದೆ, 4 ಜನ ಅಂತ ಕೊಡ್ತಾರೆ. 4 ಜನ. ಅದರಲ್ಲಿ ಎಷ್ಟು ಜನ ಬರ್ಕೋಬೇಕು, ಗಂಡಸರು. ಇಲ್ಲಿ ಮತ್ತೆಷ್ಟು ಕೊಡ್ತಾನೆ, 2 ಜನ ಅಂತ ಕೊಡ್ತಾರೆ. ವಿಧದಲ್ಲಿ ರಚನೆ ಮಾಡಬಹುದು ಅಂತ ಕ್ರಮ ಯೋಜನೆ ಪ್ರಾಬ್ಲಮ್ ಹೋಗ್ಬೇಕತ್ತು. ವಿಕಲ್ಪ ಅಂತ ಕೇಳಿರ್ತಾರೆ. ವಿಧಗಳಲ್ಲಿ ರಚನೆ ಅಂತಾರೆ ವಿಕಲ್ಪ. ನೆಕ್ಸ್ಟು ಹೆಂಗಸರು ಎಷ್ಟಿದೆ, 6 ಜನ ಹೆಂಗಸರು. ಮತ್ತೆಷ್ಟು ಜನ ಮಾಡ್ತಾರೆ, ಇಲ್ಲಿ 3 ಜನ ಅಂತ ಕೊಡ್ತಾರೆ. ನೆಕ್ಸ್ಟು 5 ಮಕ್ಕಳು, 1 ಮಕ್ಕಳು ಅಂತ ಕೊಡ್ತಾನೆ. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ವಿಕಲ್ಪದ ಕ್ರಮ ಯೋಜನೆ ಮತ್ತು ವಿಕಲ್ಪ ಕೇಳಿರ್ತೀರ. ಅದರ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಒಂದು ಫಾರ್ಮುಲಾ ಇದೆ ವಿಕಲ್ಪದ, ಏನಿದೆ, NCR = n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಇರುತ್ತೆ. ಇವಾಗ ಯಾವ್ದು ಆನ್ಸರ್ ಆಗುತ್ತೆ, ಯಾವ ಥರ ಬಿಡಿಸ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈ ಫಾರ್ಮುಲಾನ ಬರ್ಕೊಳ್ಳಿ. ಈಗ 4C2 ಅಂತ ಬರ್ಕೊಂಡಿದ್ವಿ. 4C2. ನೆಕ್ಸ್ಟು ಹೆಂಗಸರದ್ದು ಎಷ್ಟಿದೆ, 6C3 × 5C1 ಅಂತ ಇದೆ. ಇದು NCN ಅಂತ ಇದು ಅಂತಂದರೆ ಇದು ಯಾವಾಗಲೂ 5 ಅಂತ ಇರುತ್ತಿದೆ. ಲಾಸ್ಟಲ್ಲಿ ಒಂದು 5 ಇಟ್ಕೊಂಡ್ಬಿಡಿ. ಈಗ ನಾವು ಸಾಲ್ವ್ ಮಾಡಬೇಕು. 2 ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. 4 ಫ್ಯಾಕ್ಟೋರಿಯಲ್ × 3 2 ಲಾಸ್ಟ್ 1 ಇರುತ್ತೆ. 4ರಲ್ಲಿ 2 ಕಳೆದ್ರೆ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಎಷ್ಟೈತೆ, 2 ಹೋಗ್ಬಿಡುತ್ತೆ 4. ಉಳಿದಿದ್ದು ಎಷ್ಟು ಬರ್ತು, 1ನೇ ವ್ಯಾಲ್ಯೂ 12 ಅಂತ ಬರ್ಕೊಳ್ಳಿ. 12 ಅಂತ ಬರುತ್ತೆ ಫಸ್ಟ್ನೇ ವ್ಯಾಲ್ಯೂ. 12 ನೆಕ್ಸ್ಟು 6 ಬರ್ತೀವಿ. ಸಾರಿ, 6 3 6. ಫಸ್ಟ್ನೇ ವ್ಯಾಲ್ಯೂ ಎಷ್ಟು, 6. ಸೆಕೆಂಡ್ ನೋಡಿ, ಒಂದು 6. ಇಲ್ಲಿ ಎಷ್ಟು ಸೈಡಿಗೆ ಬರ್ಕೊಳ್ಳಿ ನೀವು. ಸೈಡಲ್ಲಿ ಬುಕ್ಕಲ್ಲಿ 6 ಅಂತ ಸಿಕ್ತು. ಒಂದು 5 NCN ಅಂತಂದರೆ ಅದು 5 ಇರುತ್ತೆ. ಈಗ ನಾವು ಕಂಡು ಹಿಡಿಬೇಕಾದ್ರೆ ಹೆಂಗಸರದ್ದು ಎಷ್ಟಿರುತ್ತೆ, 6C
3 ಅಂತ ಕಂಡುಹಿಡಿಯಬೇಕಿತ್ತು. ಅದು ಯಾವ ಥರ ಅಂತಂದರೆ ಇದು ಸೇಮ್ ಫಾರ್ಮುಲಾ ಹಾಕ್ಕೊಳ್ಳಿ. 6 ಫ್ಯಾಕ್ಟೋರಿಯಲ್ 5 4 ಇಲ್ಲಿ ಲಾಸ್ಟಿಗೆ 3 ಫ್ಯಾಕ್ಟೋರಿಯಲ್ ಅಂತ ಇಟ್ಕೊಂಡ್ಬಿಡಿ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಹೋಯ್ತು ಲಾಸ್ಟು. ಇಲ್ಲಿ 3 ಇರುತ್ತಲ್ಲ ಇದು ಹೋಗುತ್ತೆ. ಇಲ್ಲಿ ಎಷ್ಟು ಉಳಿಯುತ್ತೆ 25 ನಾಲ್ಕಲೆ 20. ಇಲ್ಲಿ ನೋಡಿ ಈ ಲಾಸ್ಟಿಗೆ ಇಲ್ಲಿ ಬಂದುಬಿಟ್ಕೊಂಡು ಬಿಡೋಣ. 6 5 30 31 20 ಎಷ್ಟಾಗುತ್ತೆ ಆನ್ಸರ್ ನೋಡಿ. ಸರಿಯಾದ ಆನ್ಸರು 600 ಆಗುತ್ತೆ ನೋಡಿ. 30 20 600. ಆಪ್ಷನ್ ಬಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಎಷ್ಟು ವಿಧದಲ್ಲಿ 4 ಪುಸ್ತಕಗಳನ್ನು ಯಾವ ಕೊಟ್ಟಿದ್ದಾನೆ ಎ ಮತ್ತು ಎ ಬಿ ಸಿ ಡಿ ಅಂತೆ ಒಂದರ ಮೇಲೆ ಒಂದು ನೇರವಾಗಿ ಜೋಡಿಸಿದಾಗ ಅದರಲ್ಲಿ ಎ ಮತ್ತು ಬಿ ಪುಸ್ತಕಗಳು ನಿರಂತರ ಸ್ಥಾನದಲ್ಲಿ ಇರುವುದಿಲ್ಲ ಅಂತ ಕೇಳಿದ್ದಾನೆ. ಇವಾಗ ಏನು ಮಾಡಬೇಕು, ಎಷ್ಟು ಪುಸ್ತಕವೇ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಎಷ್ಟಿವೆ ಎ ಬಿ ಸಿ ಡಿ ಅಂತ 4 ಪುಸ್ತಕ. ಇವು 4 ಫ್ಯಾಕ್ಟೋರಿಯಲ್ ಅಂತ ಹಾಕ್ಕೊಳ್ಳಿ. ಅವ ಏನು ಹೇಳ್ತಾನೆ ನೆಕ್ಸ್ಟ್, ಅವು ನಿರಂತರವಾಗಿ ಜೋಡಣೆ ಆಗಿರುತ್ತೆ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಏನಾಗಿರುತ್ತೆ ನಿರಂತರ ಸ್ಥಾನದಲ್ಲಿ ಇರುವುದಿಲ್ಲ ಅಂತ ಹೇಳ್ತಾನೆ. ಯಾವ ಪುಸ್ತಕಗಳು ಎ ಬಿ ಸಿ ಡಿ ಯಾವುವು, ಇವು 4 ಪುಸ್ತಕವೇ ಫಸ್ಟಿಗೆ ನೋಡಿ ಬರ್ಕೊಳ್ಳಿ ಎ ಬಿ ಸಿ ಡಿ ಅಂತಂದು. ಇವು ಏನಾಗಿರುತ್ತೆ ಎ ಮತ್ತು ಬಿ ಏನಾಗಿರುತ್ತೆ ಇದು ನಿರಂತರವಾಗಿ ಇರೋದಿಲ್ಲ ಅಂತ ಹೇಳ್ತಾನೆ. ಇವಾಗ ಏನಾಯ್ತು ಇಲ್ಲಿ 3 ಪುಸ್ತಕ ಐತಿ, ಇಲ್ಲಿ 2 ಇವು 3 ಇಂಟು 3 ಅಂತ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದು ಯಾವುದು 2 ಪುಸ್ತಕ ಅಲ್ಲ ಎ ಮತ್ತು ಬಿ ಇಂಟು 2. ಇವಾಗ ನೋಡಿ 4 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಿರಬೇಕು. 4 ಫ್ಯಾಕ್ಟೋರಿಯಲ್ ಅಂತಂದರೆ 24 24. ಈ 3 ಫ್ಯಾಕ್ಟೋರಿಯಲ್ ಅಂತಂದರೆ 6 ಇಂಟು ಇದಕ್ಕೆ 2 ಮಾಡ್ಕೊಳ್ಳಿ. ಇವೆರಡು 2 ಮಾಡ್ಕೊಳ್ಳಿ. 6 ಇಂಟು 2 ಎಷ್ಟಾಗುತ್ತೆ 12. ಇದರಲ್ಲಿ ಮೈನಸ್ ಮಾಡ್ಕೊಂಡ್ಬಿಡಿ. 24ರಲ್ಲಿ 12 ಕಳೆದ್ರೆ 12. ಎಷ್ಟು ನಿರಂತರವಾಗಿರೋದು ಅಂತಂದರೆ 12 ನೋಡಿ. ಆಪ್ಷನ್ ಬಿ ರೈಟ್ ಆನ್ಸರು. ನೆಕ್ಸ್ಟ್ ನೋಡಿ, 6 ಮುಖಗಳುಳ್ಳ 3 ಪಗಡೆಗಳನ್ನು ಒಟ್ಟಿಗೆ ಹಾಕಿದರೆ 2 ಪಗಡೆಗಳು ಒಂದೇ ಸಂಖ್ಯೆಯನ್ನು ತೋರಿಸದ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾನೆ. ಇದು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಈಸಿ ಇದೆ. 5/9 ನೋಡಿ. ನೆಕ್ಸ್ಟ್ ನೋಡಿ 40ನೇ ಪ್ರಶ್ನೆ. ಕಾರ್ಡ್ಗಳಿರುವ ಒಂದು ಪ್ಯಾಕ್ನಲ್ಲಿ 2 ಕಾರ್ಡ್ಗಳನ್ನು ಒಂದರ ನಂತರ ಒಂದರಂತೆ ಬದಲಾವಣೆಯ ಮೂಲಕ ತೆಗೆಯಲಾಯಿತು. ಅದರಲ್ಲಿ ಮೊದಲ ಕೆಂಪು ಬಣ್ಣದ ಕಾರ್ಡ್ ಮತ್ತು ಎರಡನೆಯದು ರಾಜ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾನೆ. ಮೊದಲು ಒಂದು ಇಸ್ಪೇಟ್ ಆಡ್ಬೇಕಾದ್ರೆ ಎಷ್ಟು ಕಾರ್ಡ್ಸ್ ಇರುತ್ತೆ ನೆನ್ಪಿಟ್ಕೋಬೇಕು. ಮೊದಲು 52 ಕಾರ್ಡ್ಸ್ಗಳಿರುತ್ತೆ. ಮೊದಲು ಈ ಕಾರ್ಡ್ಸ್ ಬಗ್ಗೆ ಪ್ರಾಬ್ಲಮ್ ಕೇಳಿದ್ರೆ 52 ಕಾರ್ಡ್ಸ್ಗಳಿರುತ್ತೆ ನೆನ್ಪಿಟ್ಕೊಳ್ಳಿ. ಅದರಲ್ಲಿ 2 ಥರ ಬರುತ್ತೆ, 2 ಕಲರ್ಸ್ ಇರುತ್ತೆ. ಒಂದು ರೆಡ್ಡು ಒಂದು ಬ್ಲ್ಯಾಕು. ಎಷ್ಟು ಒಂದು ರೆಡ್ಡು ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಅದರಲ್ಲಿ ರೆಡ್ಡಲ್ಲಿ ಎಷ್ಟು 26 ಇರುತ್ತೆ, ಬ್ಲ್ಯಾಕಲ್ಲಿ 26 ಇರುತ್ತೆ. 26ರಲ್ಲಿ ಮತ್ತೇನು 2 ಟೈಪ್ಸ್ ಕೊಡ್ತಾನೆ. ಅದರಲ್ಲಿ ಏನಿರುತ್ತೆ ಒಂದು ಡೈಮಂಡ್ ಇರುತ್ತೆ, ಒಂದು ಡಯರ್ಟ್ ಇರುತ್ತೆ. ಅವು ಎಷ್ಟಿರುತ್ತೆ ಡೈಮಂಡು 13 ಮತ್ತು ಡಯರ್ಟು 13. ಇವೆರಡರಲ್ಲಿ ಏನಿರುತ್ತೆ ನೀವು ನೋಡಿ, ಪ್ರತಿಯೊಂದರಲ್ಲಿ ಕಾಮನ್ ಏನಿರುತ್ತೆ ಬ್ಲ್ಯಾಕಲ್ಲಿ 2 ಕಿಂಗ್ ಇರುತ್ತಾನೆ, 2 ಕಿಂಗು 2 ಕ್ವಿನ್ನು 2 ಜೋಕರು. ಅದೇ ರೀತಿ ರೆಡ್ಡಲ್ಲೂ ಕೂಡ ಅದೇ ಸೇಮು, 2 ಕಿಂಗು 2 ಕ್ವಿನ್ನು 2 ಜೋಕರು. ಈಗ ಅವ ಏನು ಕೇಳಿದಾನೆ, ಕಿಂಗ್ ಕೇಳಿದಾನೆ. ಕಿಂಗ್ ಬರುವ ಸಂಭವನೀಯತೆ ಅಂತ ಕೇಳಿದಾನೆ. ಎಷ್ಟಿರುತ್ತೆ, ಕೆಂಪು ಕೇಳಿದಾನೆ. ಕೆಂಪು ಕಲರು ಕೊಟ್ಟಿದ್ದಾನೆ ಮನುಷ್ಯನು, ಕೆಂಪು ಕಲರು ಮಾಡಿದ್ದಾನೆ. ಕೆಂಪು ಕಲರ್ ಇರುವ ಸಂಖ್ಯೆ ಎಷ್ಟು 26. ಅದರಲ್ಲಿ 1 ಅಂತ ಹೇಳ್ತಾನೆ. ಎರಡನೇ ರಾಜರಿಗೆ 1/26 ನೋಡಿ. ಒಬ್ಬ ಎಷ್ಟಾಗುತ್ತೆ 1 ಅಂತ ಕೇಳಿದ್ರೆ 1/26. ಟೋಟಲ್ ರೆಡ್ ಕಾರ್ಡ್ಗಳು ಎಷ್ಟಿರುತ್ತೆ 26 ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಕೋಡಿಂಗ್ ಡಿಕೋಡಿಂಗ್ ಮೇಲಿದೆ. ವೆರಿ ಸಿಂಪಲ್ ಇದೆ ನೋಡಿ. ಫಸ್ಟ್ ಅದು ಹೇಳ್ತಾನೆ ನಾವು ಏನು ಕೊಟ್ಟಿದ್ದಾನೆ, LVAAHC ಅಂತ ಕೊಟ್ಟಿದ್ದಾನೆ. ಅವ ಏನು ಕೊಡ್ತಾನೆ BLEACH. ಇಲ್ಲಿ ನೋಡಿ ನಿಮ್ಗೆ ಏನು ಅನಿಸುತ್ತೆ, ಸೇಮ್ ಅಕ್ಷರವಿದೆ. ಇಲ್ಲಿ ಏನು ಮಾಡಿದ್ದಾನೆ, ಎರಡನೇ ಅಕ್ಷರ ಒಂದೇದು ಕೊಡ್ತಾನೆ, ಒಂದನೇ ಅಕ್ಷರ ಎರಡನೇದು ಕೊಡ್ತಾನೆ, ನಾಲ್ಕನೇ ಅಕ್ಷರ ಮೂರನೇದು ಬರುತ್ತೆ, ಮೂರನೇ ಅಕ್ಷರ ನಾಲ್ಕನೇದು ಹೋಗುತ್ತೆ. ಇಲ್ಲಿದೆಲ್ಲ ಎಕ್ಸ್ಚೇಂಜ್ ಮಾಡಿದ್ದಾನೆ. ಅದೇ ಥರ ನೆಕ್ಸ್ಟ್ ಕೇಳಿದ್ದಾನೆ NBOLZLHM ಕೇಳಿದ್ದಾನೆ. ಅದೇ ಥರ ಮಾಡಿ ರಿವರ್ಸ್ ಮಾಡೋಣ, ನೋಡೋಣ ಬನ್ನಿ, ಟ್ರೈ ಮಾಡಿ ನನ್ನ ಜೊತೆ. NBOLZLHM ರಿವರ್ಸ್ ಮಾಡಿ. ವೆರಿ ಸಿಂಪಲ್ ಇದೆ. ಎರಡನೇ ಅಕ್ಷರ ಒಂದನೇ ಅಕ್ಷರ ಆಗ್ಬೇಕು. ಇಲ್ಲಿ BN, ಇಲ್ಲಿ ನಾಲ್ಕನೇ ಅಕ್ಷರ ಮೂರನೇ ಅಕ್ಷರ ಆಗುತ್ತೆ L, ಮೂರನೇ ಅಕ್ಷರ 4. ಇಲ್ಲಿ L ಇದ್ದದ್ದು ಆರನೇ ಅಕ್ಷರ ಐದನೇ ಅಕ್ಷರ ಬರುತ್ತೆ ZHM. ಲಾಸ್ಟಿಗೆ MH ಆಗ್ಬೇಕು ನೋಡಿ. ಯಾವುದಿದೆ ನೋಡಿ MH, BN LO LZ HM. ಇದು MH ಆಗ್ಬೇಕು ನೋಡಿ. ಆಪ್ಷನ್ ಡಿ ಕರೆಕ್ಟ್ ಇದೆ. MH ಮಾಡ್ಕೊಳ್ಳಿ. ಇದು MH ಆಪ್ಷನ್ ಡಿ ಸರಿಯಾದ ಆನ್ಸರ್. 41ನೇದು ಆಪ್ಷನ್ ಡಿ. ಇಲ್ಲಿ ಕೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನಾಗ್ಬೇಕು ನೋಡಿ, ಕೆ ಬರೋದಿಲ್ಲ. BN LO L ಅಂತ ಮಾಡ್ಕೊಳ್ಳಿ. LZ BN
BNLOLZMH ಆನ್ಸರ್ ಈ ಥರ ನೋಡಿ, ರೈಟ್ ಆನ್ಸರು ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, ಇದು ಕ್ಯಾಲೆಂಡರ್ ಮೇಲೆ ಕೇಳಿದಾನೆ ಪ್ರಶ್ನೆ. 2010 ಜನವರಿ 1 ವಾರದ ದಿನ ಯಾವುದಾಗಿರುತ್ತೆ ಅಂತ ಕೇಳಿದಾನೆ. ನೀವು ಇಲ್ಲಿ ಇಂಥ ಪ್ರಾಬ್ಲಮ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಕೋಡ್ ಅಂತ ಹೇಳ್ತೀನಿ. ಫಸ್ಟಿಗೆ ಏನು ಮಾಡ್ಕೊಳ್ಳಿ, 12 ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ. 12 ಸ್ಕ್ವೇರ್ ಎಷ್ಟು 144 ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ 5 ಸ್ಕ್ವೇರು ಇಲ್ಲಿ 0 ತೊಗೊಳ್ಳಿ, 0.5 ಮಾಡ್ಕೊಳ್ಳಿ ಸ್ಕ್ವೇರ್ ಮಾಡ್ಕೋಬೇಕಾದ್ರೆ 0.25. ಇನ್ನು ನೆಕ್ಸ್ಟ್ 6 ಸ್ಕ್ವೇರ್ ಇಲ್ಲಿ 0.6 ಮಾಡ್ಕೊಳ್ಳಿ, 0.6 ಅಂದರೆ 0.36. ಇಲ್ಲಿ ಏನಿತ್ತು 12 ಸ್ಕ್ವೇರ್ಗೆ ಪ್ಲಸ್ 2 ಆ್ಯಡ್ ಮಾಡ್ಕೊಳ್ಬೇಡಿ 146. ಇಟ್ಟು ನೆನ್ಪಿಡಿ, ಏನು ಹೇಳ್ತಾನೆ ಅಂದ್ಕೋಬೇಡಿ. ಇಲ್ಲಿ ಕೋಡ ಬರುತ್ತಿದೆ, 1 ಅಂತಂದರೆ ಜನವರಿ ಕೋಡು, ಇದು 4 ಅಂತಂದರೆ ಫೆಬ್ರವರಿ, ಮಾರ್ಚು, ಇದು 4ನೇದು ಬರುತ್ತೆ ಮಾರ್ಚ್, ಆಗೇನೆ ಏಪ್ರಿಲು, 5ನೇದು ಮೇ, ಜೂನ್, ಇದು ಬರ್ಕೊಳ್ಳಿ ಅದೇ ಥರ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಇವು ಕೋಡನ್ನು ಬರ್ಕೊಳ್ಳಿ ಫಸ್ಟಿಗೆ ಒಂದು ಸಾರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡಿ. ಜನವರಿ 1ನೇದು 12 ಸ್ಕ್ವೇರು 144, ಆಮೇಲೆ 0.5 ಸ್ಕ್ವೇರ್ದು 0.25, ಆಮೇಲೆ 0.6 ಸ್ಕ್ವೇರ್ದು 0.36, 12 ಸ್ಕ್ವೇರ್ಗೆ ಪ್ಲಸ್ 2 ಆ್ಯಡ್ ಮಾಡ್ಕೊಳ್ಳಿ 146. ಇವೆಲ್ಲ ಒಂದು ಮಂತಿನ ಕೂಡ ಈ ಥರ ಪ್ರಾಬ್ಲಮ್ ಕೇಳಿದ್ರೆ ನೀವು ಇಟ್ಕೊಂಡ್ಬಿಡಿ, ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ಕೇಳ್ತಾನೆ, ಇಷ್ಟು ಬರ್ಕೊಂಡ್ರಲ್ಲ. ಈಗ ನಮ್ಗೆ ಏನು ಕೇಳಿದಾನೆ ಜನವರಿ. ಈಗ ನಮ್ಗೆ 12 ಸ್ಕ್ವೇರ್ ಅಂತ ಗೊತ್ತಿತ್ತು, 144. 1ನೇ ಕೋಡ್ ಏನಾಗುತ್ತೆ 1 ಅಂತ ಬಿಟ್ಕೊಂಡ್ಬಿಡಿ. ಕೋಡ್ ಎಷ್ಟಿತ್ತು 1. ಇಲ್ಲಿ ತಾರೀಕು ಎಷ್ಟು ಕೊಟ್ಟಿದ್ದಾನೆ 1. ಇಲ್ಲಿ ಎಷ್ಟಿದೆ ಇಯರು 10 ಇದೆ ನೋಡಿ, 10. ಲಾಸ್ಟ್ 2 ಡಿಜಿಟ್ ನಂಬರ್ ಅಷ್ಟೇ ಬರ್ಕೊಳ್ಳಿ. ಇಲ್ಲಿ 2010 ಇದೆ, 10 ಅಷ್ಟೇ ಬರ್ಕೊಳ್ಳಿ. ಆಮೇಲೆ ಇಲ್ಲಿ 10 4ರಲ್ಲಿ ಎಷ್ಟರಲ್ಲಿ ಡಿವೈಡ್ ಆಗುತ್ತೆ, ಅಧಿಕ ವರ್ಷಗಳು ಅಂತ ಬರುತ್ತೆ. 4 ವರ್ಷಗಳು ಅಧಿಕ ವರ್ಷ ಬರುತ್ತೆ. 10ರಲ್ಲಿ ಎಷ್ಟು ಅಧಿಕ ವರ್ಷಗಳು ಬಂದಿವೆ, 2 ಬರುತ್ತೆ, 8. 4ರಲ್ಲಿ 8. ಇಲ್ಲಿ ಎಲ್ಲ ಕೂಡಿಸ್ಕೊಳ್ಳಿ, 12 1 2 14 ಅಂತ ಬರುತ್ತೆ. 14ರಲ್ಲಿ ಏನು ಮಾಡಬೇಕು, 2000 ನಂತರ ಬರ್ತಂದ್ರೆ ಇಲ್ಲಿ -2 ಮೈನಸ್ ಮಾಡ್ಕೊಳ್ಳಿ. 2000 ನಂತರ ಬರ್ತಂದ್ರೆ -2. ಅದೇ 19ರಿಂದ 1999 ತನಕ ಅಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ 2 ಮೈನಸ್ ಮಾಡ್ತಿರಲ್ಲ, ಇದ್ರ ಬದಲು ಇಲ್ಲಿ 1 ಮೈನಸ್ ಮಾಡ್ಕೊಳ್ಬೇಡಿ, ಗೊತ್ತಾಗುತ್ತೆ. ಈಗ ಎಷ್ಟು ಬಂತು 12. ಈಗ 12 ಬತ್ತಲ್ಲ, ಇದ್ರಲ್ಲಿ ಏನು ಮಾಡೋದು, ವಾರಗಳ ಸಂಖ್ಯೆ ಎಷ್ಟಿರುತ್ತೆ, ವಾರಗಳು ಎಷ್ಟಿರುತ್ತೆ, ಈಗ 12 ಅಂತ ಬಂದಿತ್ತು. ವಾರಗಳಲ್ಲಿ 7 ದಿನಗಳಿರುತ್ತೆ. 12ಕ್ಕೆ ಡಿವೈಡ್ ಮಾಡ್ಕೊಂಡ್ಬಿಡಿ. 7 1 ಉಳಿದಿದ್ದು ಎಷ್ಟು ಉಳಿತು, 5 ಶೇಷ ಉಳಿತು, 5 ಶೇಷ. ಇಲ್ಲಿ ಏನು ಇರುತ್ತೆ, 0 ಅನ್ನು ರವಿವಾರ ಅಂತ ಕನ್ಸಿಡರ್ ಮಾಡಿ. ಪ್ರತಿ 0 0 1 2 ವಾಟ್ 0 ಅಂತಂದರೆ ರವಿವಾರ, 1 ಅಂತಂದರೆ ಸೋಮವಾರ, 2 ಮಂಗಳವಾರ, 3 ಬುಧವಾರ, 4 ಗುರುವಾರ, 5 ಶುಕ್ರವಾರ. ಈಗ ಎಷ್ಟು ಬಂದಿದೆ ಶೇಷ 5. ಅದು ಆನ್ಸರ್ ಯಾವುದಾಗಿರುತ್ತೆ, ಎಕ್ಸಾಕ್ಟ್ ಶುಕ್ರವಾರ ಆಗಿರುತ್ತೆ. 6 ಬರ್ತಂದರೆ ಶನಿವಾರ. ಈ ಥರ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ, 43ರಿಂದ 45ರ ಪ್ರಶ್ನೆಗಳಿಗೆ ಈ ಕೆಳಗೆ ನೀಡಿರುವ ಮಾಹಿತಿಯನ್ನು ಅರ್ಥೈಸಿಕೊಂಡು ಉತ್ತರಿಸಲು ಸೂಚಿಸಿದೆ. ಏನು ಹೇಳ್ತಾನೆ ನೋಡಿ, ABCD ಮತ್ತು E ರವರು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 5 ಆಟಗಳನ್ನು ಪ್ರದರ್ಶಿಸುತ್ತಾರೆ. ಪ್ರತಿದಿನ ಒಟ್ಟು ಆಟ ಪ್ರದರ್ಶಿಸಲಾಗುತ್ತದೆ. D ಅಥವಾ E ಮೊದಲು ಮತ್ತು ಕೊನೆಯ ಆಟಗಳನ್ನು ಪ್ರದರ್ಶಿಸಬಾರದು. ಯಾವ ಕ್ರೀಡೆ ಅಂತಂದರೆ D ಮತ್ತು E ಅಂತ. ಫಸ್ಟ್ ಸ್ಟಾರ್ಟಿಂಗ್ ಇರ್ಬೋದು, ಲಾಸ್ಟ್ ಇರ್ಬೋದು, 2. ಅದೇ ರೀತಿ ಈ ಕೂಡಲೇ ಸಿ ಅನ್ನು ಅನುಕರಿಸಬೇಕು. ಈ ಕೂಡಲೇ ಆಗನ ಸಿ ಬರಬೇಕು. ಅದೇ ರೀತಿ ನೆಕ್ಸ್ಟ್ ಏನು ಹೇಳ್ತಾನೆ, ಬಿ ಕೂಡಲೇ ಡಿ ಪ್ರದರ್ಶಿಸಿದ ನಂತರ ಡಿ ಆಗನ ಬಿ ಬರಬೇಕು, ಪ್ರದರ್ಶಿಸಬೇಕು. ಒಂದು ಆಟವು ಎ ಮತ್ತು ಬಿ ನಡುವೆ ಇರಬೇಕು ಅಂತ ಹೇಳ್ತಾರೆ. ಒಟ್ಟು ಎಷ್ಟು ಕ್ರೀಡೆವೇ 5 ಇವೆ. ಒಟ್ಟು ಎಷ್ಟು ದಿನ 5 ದಿನ, ಸೋಮವಾರದಿಂದ ಶುಕ್ರವಾರ. ಇಲ್ಲಿ ಏನು ಹೇಳ್ತಾನೆ, ಸ್ಟಾರ್ಟಿಂಗು ಡಿ ಮತ್ತು ಇ ಸ್ಟಾರ್ಟಿಂಗ್ ಲಾಸ್ಟ್ ಇರಬಾರ್ದು ಅಂತ ಹೇಳ್ತಾನೆ. ಅದೇ ರೀತಿ ಈ ಕೂಡಲೇ ಸಿ ಅಂತ ಬರಬೇಕಂತ ಆಗುತ್ತೆ. ಒಂದು ಗೊತ್ತಾಯಿತು, ಈ ಕೂಡಲೇ ಯಾವ್ದು ಬರುತ್ತೆ ಸಿ ಅಂತ ಗೊತ್ತಾಯ್ತು. ಇಲ್ಲಿ ಏನು ಹೇಳ್ತಾನೆ ನೆಕ್ಸ್ಟ್ ನೋಡಿ, ಡಿ ಕೂಡಲೇ ಬಿ ಅಂತ ಹೇಳ್ತಾನೆ. ಡಿ ಕೂಡಲೇ ಬಿ ಅಂತ ಹೇಳ್ತಾನೆ. ಡಿ ಆದ ಬಳಿಕ ಯಾರು ಇರಬೇಕು, ಬಿ ಅಂತ ಇರಬೇಕು. ಲಾಸ್ಟ್ ಏನು ಹೇಳ್ತಾರೆ, ಒಂದು ಆಟವನ್ನು ಎ ಮತ್ತು ಬಿ ನಡುವೆ ಇರಬೇಕು ಅಂತ ಹೇಳ್ತಾರೆ. ಬಿ ನಡುವೆ ಇರಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಎ ಬಂದುಬಿಟ್ಟ. ಇದು ಸೋಮವಾರ ಎ ಆಟ ಆಡಿದ್ರೆ ಮಂಗಳವಾರ ಡಿ, ಬುಧವಾರ ಬಿ, ಗುರುವಾರ ಇ, ಶುಕ್ರವಾರ ಸಿ. ಈ ಥರ ಬರ್ಕೊಳ್ಳಿ, ಎ ಡಿ ಬಿ ಇ ಸಿ. ಇಲ್ಲಿ ಅವ ಏನು ಕೇಳ್ತಾನೆ, ಫಸ್ಟ್ ಪ್ರಶ್ನೆ ನೋಡಿ ಬರ್ಕೋತೀರಿ, ಇಲ್ಲಿ ಮೇಲೆ ಬರ್ಕೊಂಡ್ಬಿಡಿ, ಎ ಡಿ ಬಿ ಇ ಸಿ. ಇಲ್ಲಿ ಏನು ಫಸ್ಟ್ ಪ್ರಶ್ನೆ ನೋಡಿ, ಯಾವುದು ಮೊದಲು ಆಟದ ಪ್ರದರ್ಶನವಾಗಿರ್ಬೇಕು, ಯಾವುದಂತಂದ್ರೆ ಫಸ್ಟ್ ಏನಾಗಿರುತ್ತೆ, ಆನ್ಸರ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಯಾವುದು ಸರಿಯಾದ ಆಟದ ಪ್ರದರ್ಶನ ಅನುಕ್ರಮವಾಗಿರುತ್ತೆ ಅಂತ ಕೇಳಿದಾನೆ. ಇನ್ನು ಇವಾಗಲೇ ಹೇಳಿದೆ ಯಾವುದಂತಂದರೆ ಫಸ್ಟಿಗೆ ಎ ಇರುತ್ತೆ, ಎ ಡಿ ಬಿ ಇ ಸಿ. ಆಪ್ಷನ್ ಡಿ ಸರಿಯಾದ ಆನ್ಸರು. 44ನೇ ಪ್ರಶ್ನೆದು ಆಪ್ಷನ್ ಡಿ ನೋಡಿ, ಹೇಳಿದಲ್ಲ ಅದೇ ಅನುಕ್ರಮವಾಗಿ ಎ ಡಿ ಬಿ ಇ ಸಿ ಸರಿಯಾದ ಆನ್ಸರ್. ಇದಕ್ಕೆ ಅನುಕ್ರಮವಾಗಿದೆ, ಅದೇ ಆಪ್ಷನ್ ಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ 45ನೇ ಪ್ರಶ್ನೆ,
ಯಾವ ಆಟವು ಬುಧವಾರದಂದು ಪ್ರದರ್ಶಿಸಲಾಯಿತು ಅಂತ ಕೇಳ್ತಾನೆ. ಅವಾಗ ಹೇಳ್ದಲ್ಲ ADBEC. ಯಾವ್ದು ಬುಧವಾರ ನೋಡಿ, ನಡುವು ಬರೋದು ಬುಧವಾರ. ಆಪ್ಷನ್ ಬಿ ನೋಡಿ ಆನ್ಸರ್. ಆಪ್ಷನ್ ಬಿ ಸರಿಯಾದ ಆನ್ಸರು. ಒಂದನೇದು ಎ ಸೋಮವಾರ ಆದರೆ, ಮಂಗಳವಾರ ಡಿ ಆಡುತ್ತಾರೆ, ಬುಧವಾರ ಬಿ, ಗುರುವಾರ ಇ, ಶುಕ್ರವಾರ ಸಿ. ನೆಕ್ಸ್ಟ್ ನೋಡಿ, 1 ಗಿಗಾಬೈಟ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಮೊದಲೇ ಗಿಗಾಬೈಟ್ ಅಂತಂದರೆ ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲು 8 ಬಿಟ್ ಈಕ್ವಲ್ ಟು ಎಷ್ಟು ಬೈಟಿಗೆ ಸಮ ಅಂತಂದರೆ 1 ಬೈಟಿಗೆ ಸಮ 8 ಬಿಟ್ ಈಕ್ವಲ್ ಟು 1/2. ಇನ್ನು ಬೈಟಿಗೆ ಸಮ. ಇನ್ನು 1024 ಬೈಟ್ ಎದಕ್ಕೆ ಸಮ ಅಂತಂದರೆ 1 KB ಹೇಳ್ತೀವಲ್ಲ, 1 ಕಿಲೋ ಬೈಟು, ಇದು ಎಷ್ಟಕ್ಕೂ 1024. ಇನ್ನು 1 MB ಎಷ್ಟು ಅಂತಂದರೆ 1024 KBಗೆ 1 MB. ಇನ್ನು ಎಷ್ಟು GBಗೆ ನಾವು 1 GBಗೆ ಎಷ್ಟು MB ಸಮ ಅಂತಂದರೆ 1024 MB ಈಕ್ವಲ್ ಟು 1 GB. ಇವಾಗ ಏನಾಯ್ತು, ಎಷ್ಟು ಬಂತು ನೋಡಿ, ಇಲ್ಲಿ ಕೊಟ್ಟರೆ ಆಪ್ಷನ್ಸ್ ನೋಡಿ ಯಾವ್ದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ನೋಡಿ, 1024 ಎಷ್ಟು 3 ಸರಿ ಆದರೆ 1 GB ಈಕ್ವಲ್ ಟು ಸರಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ USB-ಯ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೇಳ್ತೀನಿ ನೋಡಿ. ಯೂನಿವರ್ಸಲ್ ಸೀರಿಯಲ್ ಬಸ್, ಆಪ್ಷನ್ ಸಿ ಯೂನಿವರ್ಸಿಟಿ ಸೈನ್ಸ್ ಬಸ್, ಆಪ್ಷನ್ ಸಿ ಯುನೈಟೆಡ್ ಸೈನ್ಸ್ ಬಸ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಯಾವುದಂತ ನಿಮ್ಗೆ ಗೊತ್ತಿರಬೇಕು. USB ಅಂತಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್, ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ, ಯೂನಿವರ್ಸಲ್ ಸೀರಿಯಲ್ ಬಸ್ಸು. ಅದೇ ರೀತಿ ನೆಕ್ಸ್ಟ್ ಒಂದು ಕೇಳಿದಾರೆ, ಅದೇ ರೀತಿ ಕಂಪ್ಯೂಟರ್ ರಿಲೇಟೆಡ್ ಫುಲ್ ಫಾರ್ಮು. URL ಇದರ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಯೂನಿಫಾರ್ಮ್ ರಿಸರ್ಚ್ ಲಿಮಿಟೆಡ್, ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್ಸ್, ಆಪ್ಷನ್ ಸಿ ಯೂನಿಲೈನ್ ರಿಸರ್ಚ್ ಲ್ಯಾಬ್ಸ್, ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್. ಯಾವ್ದು ಆನ್ಸರ್ ಆಗುತ್ತೆ ನೋಡಿ. ರಿಸೋರ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾರು ಅಂತಾರೆ ಯಾವುದಂತಾರೆ ಸರಿಯಾದ ಆನ್ಸರು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರು. ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರು. ನಾಟ್ ರಿಸರ್ಚ್ ಅಲ್ಲ. ಇಲ್ಲಿ ಕನ್ಫ್ಯೂಸ್ ನೋಡಿ, ಎರಡು ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಇಲ್ಲಿ ಸೇಮ್ ಇದೆ. ಲೊಕೇಟರ್ ಇಲ್ಲಿ ಲಾಸ್ಟ್ ಮಿಡಲ್ ಒನ್ ನೋಡಿ ಯಾವಾಗ ಸರಿ ಆಗಬೇಕು. ರಿಸೋರ್ಸಸ್ ನಾಟ್ ಎ ರಿಸರ್ಚ್, ರಿಸೋರ್ಸು URL ಅಂತಂದರೆ. ಅದೇ ರೀತಿ ಇನ್ನೂ ಸ್ವಲ್ಪ ಫುಲ್ ಫಾರ್ಮ್ ನೋಡಿ, ಎಕ್ಸಾಮಲ್ಲಿ ಕೇಳಿದಾನೆ. ಸಿಮ್ ಫುಲ್ ಫಾರ್ಮ್ ಕೇಳಿದಾನೆ ಒಂದು ಎಕ್ಸಾಮಲ್ಲಿ. ಸಿಮ್ ಅಂತಂದರೆ ನಾವು ಬಳಸುವಂಥ ದಿನನಿತ್ಯ ಸಿಮ್ ನಿಮ್ಮ ಫುಲ್ ಫಾರ್ಮ್ ಗೊತ್ತಿರಬೇಕು. ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡೆಲ್ ನೋಡಿ, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡಲು. ಅದೇ ರೀತಿ WW ಅಂತ ಹೊಡಿತೀವಿ, ಅದಂತಂದರೆ ಫುಲ್ ಫಾರ್ಮ್ ಗೊತ್ತಿರಬೇಕು, ವರ್ಲ್ಡ್ ವೈಡ್ ವೆಬ್ಬು. ಅದೇ ರೀತಿ CD ಅಂತ ಕೇಳಿರ್ತೀವಿ, CD ಅಂತಂದರೆ ಕಾಂಪ್ಯಾಕ್ಟ್ ಡಿಸ್ಕು. ಅದೇ ರೀತಿ ರೋಮ್ ರೀಡ್ ಓನ್ಲಿ ಮೆಮರಿ, ರೋಮ್ ಅಂತಂದರೆ ರೀಡ್ ಓನ್ಲಿ ಮೆಮರಿ. ರ್ಯಾಮ್ ಅಂತಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಅದೇ ರೀತಿ CPU ಅಂತ ಕೇಳಿರ್ತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೋಡಿ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು. 49ನೇ ಪ್ರಶ್ನೆ ನೋಡಿ, ಏನು ಕೇಳಿದಾನೆ, ರ್ಯಾಮ್ ಕೇಳಿದಾನೆ. ರ್ಯಾಮ್ ಮತ್ತು ರೋಮ್ ಬಗ್ಗೆ ಕೇಳಿದಾನೆ. ರ್ಯಾಮ್ ಎಕ್ಸೆಸ್ ಫಸ್ಟಿಗೆ ಪ್ರಶ್ನೆ ಹೋದ ನೋಡಿ, ಏನು ಕೊಟ್ಟಿದ್ದಾನೆ, ರ್ಯಾಂಡಮ್ ಎಕ್ಸೆಸ್ ಮೆಮರಿ ಮತ್ತು ರೀಡ್ ಓನ್ಲಿ ಮೆಮರಿ ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾನೆ. ನಾವು ಏನು ಹೇಳಿದೆ, ರ್ಯಾಮ್ ಮತ್ತು ರೋಮ್ ಬಗ್ಗೆ ಕೇಳಿದೇವಲ್ಲ, ಅದ್ರ ಬಗ್ಗೆ ಏನಂತ ಕೇಳಿದಾನೆ. ಆಪ್ಷನ್ಸ್ ನೋಡಿ, ಪ್ರಾಥಮಿಕ ದತ್ತಾಂಶದ ಸಂಗ್ರಾಹಕ, ಸೆಕೆಂಡರಿ ದತ್ತಾಂಶ ಸಂಗ್ರಾಹಕ, ಆಪ್ಷನ್ ಸಿ ಸಹಾಯಕ ದತ್ತಾಂಶ ಸಂಗ್ರಾಹಕ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಯಾವುದಂತಂದರೆ ಇವೆರಡು ಪ್ರೈಮರಿ ಮೆಮರಿ ಆಗಿರುತ್ತೆ, ಪ್ರೈಮರಿ ಸ್ಟೋರೇಜ್ ಆಗಿರುತ್ತೆ, ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕ. ಇನ್ನು ಇದರಲ್ಲಿ ರ್ಯಾಮ್ ಮತ್ತು ರೋಮ್ ಫುಲ್ ಫಾರ್ಮ್ ಈಗಾಗಲೇ ತಿಳಿದಿವಿ, ರ್ಯಾಂಡಮ್ ಎಕ್ಸೆಸ್ ಮೆಮರಿ, ರೋಮ್ ರೀಡ್ ಓನ್ಲಿ ಮೆಮರಿ. ಇದರಲ್ಲಿ ಯಾವುದು ಪರ್ಮನೆಂಟು, ಯಾವುದು ಟೆಂಪರರಿ ಮೆಮರಿ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. ನಿಮ್ಗೆ ಗೊತ್ತಿರಬೇಕು ಯಾವುದು ಪರ್ಮನೆಂಟ್ ಅಂತಂದರೆ ರ್ಯಾಮ್ ಇದು ಪರ್ಮನೆಂಟ್ ಮೆಮರಿ ನೋಡಿ. ರ್ಯಾಮ್ ಎನ್ನುವುದು ಇದು ಟೆಂಪರರಿ ಮೆಮರಿ. ರ್ಯಾಮ್ ಅನ್ನುವುದು ಟೆಂಪರರಿ ಮೆಮರಿ, ತಾತ್ಕಾಲಿಕ ಮೆಮರಿ. ಅದೇ ರೋಮ್ ಎನ್ನುವುದು ಪರ್ಮನೆಂಟ್ ಮೆಮರಿ, ರೋಮ್ ಅನ್ನುವುದು ಪರ್ಮನೆಂಟ್ ಮೆಮರಿ. ಇನ್ನು ಈ ಭಾಗದ ಕೊನೆಯ ಪ್ರಶ್ನೆ ನೋಡೋಣ, 50ನೇ ಪ್ರಶ್ನೆ. ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ನ ನೆಟ್ವರ್ಕ್ಗೆ ಈ ಕೆಳಗಿನ ಯಾವುದು ಬಾಹ್ಯವಾಗಿ ಬೆದರುಂಟು ಮಾಡುವುದಿಲ್ಲ ಅಂತ ಕೇಳಿದ್ದಾರೆ. ನಿರ್ಲಕ್ಷ್ಯತೆ, ಟ್ರೋಜನ್ ಹಾರ್ಸರ್ಸ್, ಅಡ್ವಾನ್ಸ್ ಕ್ರಾಕರ್ಸ್. ಯಾವುದಂತಾರೆ ಆಪ್ಷನ್ ಎ ಉಳಿದಿದ್ದೆಲ್ಲ ವೈರಸ್ಗಳಾಗಿರುತ್ತೆ. ಟ್ರೋಜನ್ ಹಾರ್ಸಸ್ಸು, ಅಡ್ವಾನ್ಸು, ಕ್ರಾಕರ್ಸ್ ಇವೆಲ್ಲ ಮೊಬೈಲ್ ವೈರಸ್, ಕಂಪ್ಯೂಟರ್ ವೈರಸ್ಗಳು. ಉಳಿದಿದ್ದ ಇದು ನಿರ್ಲಕ್ಷ್ಯತೆ ಆಗುವುದಿಲ್ಲ. ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಉಳಿದ 51ರಿಂದ 100 ಪ್ರಶ್ನೆಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಲಾಗುತ್ತೆ, ಅಲ್ಲಿ ನೀವು ಕಂಟಿನ್ಯೂ ಆಗಿ ನೋಡಬಹುದ್ರೆ ಮುಂದಿನ ವಿಡಿಯೋದನ್ನು. ಈಗ ಒಂದು ನೋಟ್ ನೋಡಿ, ವಿಶೇಷ ಸೂಚನೆ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ
ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನು ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಏನಾದ್ರೆ ನಮ್ಮ ಚಾನಲ್ಗೆ ಕೊಡಬೇಕಂತ ಅನಿಸಿದರೆ ಜಾಯಿನ್ ಆಪ್ಷನ್ ಮೂಲಕ ನೀವು ಕೊಡಬಹುದು. ಯಾವ ಥರ ಅಂತಂದರೆ ಶಿಶು 29 ರೂಪೀಸ್ಗಳು, ಕಿಶೋರ್ 59 ರೂಪೀಸ್ಗಳು, ತರುಣ 159 ರೂಪೀಸ್ಗಳು. ಅದೇ ರೀತಿ ಗೋಲ್ಡನ್ ಸಪೋರ್ಟ್ ಅಂತ ಇರುತ್ತೆ 599 ರೂಪಾಯಿಗಳು. ಒಂದು ವೇಳೆ ಜಾಯಿನ್ ಆಪ್ಷನ್ ಮೂಲಕ ಅಲ್ಲಿ ಪೇಮೆಂಟ್ ಆಗಲಿಲ್ಲ ಅಂತಾರೆ ಫೋನ್ಪೇ, ಗೂಗಲ್ ಪೇ ಬಳಸ್ಕೊಂಡು ಈ ನಂಬರನ್ನು ಬಳಸ್ಕೊಂಡು ಅಲ್ಲಿ ಕೂಡ ನೀವು ಮಾಡ್ಬೋದು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಏನು ಮಾಡಬೇಕಂದ್ರೆ ಕೇವಲ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಂಬಲ ಕೂಡ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಿರಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಚಾನಲನ್ನು ತಂದು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಎವ್ರಿವೆಲ್. ಗಾಡ್ ಬ್ಲೆಸ್ ಯು ಆಲ್.